ಓಂ ಶಾಂತಿ. ಈ ದಿನ ನಾವು ಬಾಪ್ದಾದಾರವರ ಮೂಲಕ ಸಂಸ್ಕಾರಗಳ ಮಿಲನ ಯಾವಾಗತ್ತೆ ಮತ್ತು ಹೇಗಾಗತ್ತೆ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಬಾಪ್ದಾದ ತಿಳಿಸ್ತಿರ್ತಾರೆ ಕೂಡ, ಸಂಸ್ಕಾರಗಳ ಮಿಲನ ಆಗಬೇಕು. ಒಬ್ಬರ ಸಂಸ್ಕಾರ ಇನ್ನೊಬ್ಬರ ಸಂಸ್ಕಾರಕ್ಕೆ ಹೋಲಿಕೆ ಆಗಬೇಕು, ಮ್ಯಾಚ್ ಆಗಬೇಕು ಅಂತ ಹೇಳ್ತಿರ್ತಾರೆ. ಸಂಸ್ಕಾರಗಳ ಘರ್ಷಣೆ ಆಗಬಾರ್ದು, ಸಂಸ್ಕಾರಗಳ ಒಂದು ಮಿಲನ ಆಗಬೇಕು ಅಂತ ಹೇಳ್ತಿರ್ತಾರೆ. ಅದು ಯಾವಾಗ ಆಗತ್ತೆ? ಈಗ ನಮ್ಮದೆಲ್ಲರದು ಕೂಡ ಭಿನ್ನ ಭಿನ್ನವಾದ ಸಂಸ್ಕಾರ ಇದೆ. ನಾವೆಲ್ಲರೂ ಸಹ ಬ್ರಾಹ್ಮಣಾತ್ಮರು. ನಮ್ಮೆಲ್ಲರ ಒಂದು ಸಂಸ್ಕಾರ ಭಿನ್ನ ಭಿನ್ನವಾಗಿದೆ. ಒಬ್ಬರ ಸಂಸ್ಕಾರ ಇನ್ನೊಬ್ಬರ ಸಂಸ್ಕಾರಕ್ಕೆ ಹೋಲಿಕೆ ಆಗೋದಿಲ್ಲ. ಈಗ ಲೌಕಿಕದಲ್ಲಿ ತಂದೆ ತಾಯಿ ಇರ್ತಾರೆ, ಮಕ್ಕಳಿರ್ತಾರೆ. ಆದರೆ ತಂದೆ ತಾಯಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಆ ಇಬ್ಬರು ಮಕ್ಕಳಲ್ಲೂ ಒಂದು ಮಗುವಿನ ಸಂಸ್ಕಾರ ಇನ್ನೊಂದು ಮಗುವಿನ ಸಂಸ್ಕಾರಕ್ಕೆ ಹೋಲಿಕೆನೇ ಆಗೋದಿಲ್ಲ. ಬೇರೆ ಬೇರೆ ಸಂಸ್ಕಾರ ಇರುತ್ತೆ ಅಲ್ವಾ? ಎಲ್ಲರದು ಅವರದೇ ಆದಂಥ ಸಂಸ್ಕಾರ. ತಂದೆದು ಒಂದು ಸಂಸ್ಕಾರ ಆದರೆ ತಾಯಿದೊಂದು ಸಂಸ್ಕಾರ. ಎಲ್ಲರದು ಅವರದೇ ಆದಂತಹ ಸಂಸ್ಕಾರ. ಅಂದರೆ ಬಾಬಾ ಹೇಳ್ತಾರೆ, ಅವರವರ ಪಾತ್ರಕ್ಕೆ ತಕ್ಕಂತೆ ಅವರವರ ಸಂಸ್ಕಾರ ಅನ್ನುವಂತಹದ್ದು ಇರುತ್ತೆ. ಆದರೆ ಈಗ ಅಂದರೆ ನಾವು ಅರ್ಧಕಲ್ಪದಿಂದ ಏಕತೆಯಲ್ಲಿ ಬರಲಿಲ್ಲ, ಅನೇಕತೆಯಲ್ಲಿ ಬಂದ್ವಿ. ಅಂದರೆ ಎಲ್ಲವೂ ಸಹ ನಾವು ಒಂದೇ ಅನ್ನೋ ಭಾವನೆ ಇಲ್ಲ. ಆ ಒಂದು ಸಂಸ್ಕಾರ ಇರಲಿಲ್ಲ ನಮಗೆ. ನಾನು ಬೇರೆ, ನೀನು ಬೇರೆ, ನಿಂದು ಬೇರೆ ಜಾತಿ, ನಂದು ಬೇರೆ ಜಾತಿ, ಈ ರೀತಿ ನಿಂದು ಬೇರೆ ಪಕ್ಷ, ನಂದು ಬೇರೆ ಪಕ್ಷ, ನಂದು ಬೇರೆ ನಿಂದು ಬೇರೆ, ಈ ಥರ ಎಲ್ಲದರಲ್ಲೂ ನಾವು ಬೇರೆ ಬೇರೆ ಮಾಡ್ಕೊಳ್ತಾ ಬಂದ್ವಿ. ಈವನ್ ದೇವರುಗಳನ್ನು ಕೂಡ ನಾವು ಒಂದೇ ಮನೆಯಲ್ಲಿ ನೋಡಿ, ಒಬ್ಬರಿಗೆ ಒಂದು ದೇವಿ ಇಷ್ಟ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ದೇವಿ ಇಷ್ಟ. ಒಬ್ಬರಿಗೆ ಗಣೇಶ ಆದರೆ ಇನ್ನೊಬ್ಬರಿಗೆ ಹನುಮಂತ ಅಲ್ವಾ? ಆ ರೀತಿ ಎಲ್ಲದರಲ್ಲೂ ಒಂದೇ ಇಲ್ಲ, ಏಕತೆ ಇಲ್ಲ. ಹಾಗಾಗಿ ಸಂಸ್ಕಾರಗಳು ಮಿಲನ ಆಗೋದಿಲ್ಲ. ಅಂದರೆ ಈಗ ನೋಡಿ, ನನ್ನ ಸಂಸ್ಕಾರ ಏನಿದೆ ಮತ್ತೆ ಇನ್ನೊಬ್ಬರ ಸಂಸ್ಕಾರ ಸೇಮ್ ಅದೇ ಇದೆ ಅಂದಾಗ ಆಗ ಸಂಸ್ಕಾರ ಮಿಲನ ಆಗುತ್ತೆ, ಮ್ಯಾಚ್ ಆಗುತ್ತೆ. ಇಲ್ಲ ಅಂದರೆ ಈಗ ನಾನೊಂದು ಹೇಳ್ತೀನಿ, ನಾನೊಂದು ಇಷ್ಟಪಡ್ತೀನಿ, ಅವರು ಅದನ್ನು ಇಷ್ಟಪಡೋದಿಲ್ಲ, ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಆಗ ಏನಾಗುತ್ತೆ ಹೇಳಿ? ಅಲ್ಲಿ ಘರ್ಷಣೆ ಬರುತ್ತೆ. ಯಾಕೆಂದರೆ ಇಲ್ಲೆಲ್ಲನೂ ಸಹ ನಮ್ಮದೇ ಆದಂತಹ ಮತಗಳು, ಮನ್ಮತಗಳು, ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ಮತ, ಮನ್ಮತ. ಈ ಮನ್ಮತ ಇದ್ದಾಗ ಏನಾಗುತ್ತೆ? ಪರಮತ, ಮನ್ಮತ ಅನ್ನುವಂಥದ್ದು ಇದ್ದಾಗ ಆಗ ಅದು ಸಂಸ್ಕಾರ ಮಿಲನ ಆಗೋದಿಲ್ಲ. ಈಗ ನೋಡಿ, ಒಂದೇ ಮನೆಯಲ್ಲಿ ತಂದೆ ಹೇಳ್ದಂಗೆ ಇಬ್ಬರು ಮಕ್ಕಳಿರ್ತಾರೆ. ತಂದೆ ತಾಯಿ ಹೇಳ್ದಂಗೆ ಮಕ್ಕಳು ಇಬ್ಬರೂ ಕೇಳ್ತಿದ್ದಾರೆ ಅಂದರೆ ಅಲ್ಲಿ ಸಂಬಂಧನೂ ಚೆನ್ನಾಗಿರುತ್ತೆ ಅಲ್ವಾ? ಅವರ ಮಧ್ಯೆ ಸಂಬಂಧಗಳು ಸಹ ಚೆನ್ನಾಗಿರುತ್ತೆ, ಘರ್ಷಣೆ ಇರೋದಿಲ್ಲ. ಯಾವಾಗ ಒಂದು ಮಗು ಕೇಳುತ್ತೆ ಇನ್ನೊಂದು ಮಗು ಕೇಳೋದಿಲ್ಲ, ಆವಾಗ ಅಲ್ಲಿ ಘರ್ಷಣೆಗಳು ಬರುತ್ತೆ ಅಲ್ವಾ? ಹಾಗೆಯೇ ಬಾಬಾ ಹೇಳ್ತಾರೆ, ಇಲ್ಲಿ ಎಲ್ಲವೂ ಸಹ ಅವರದೇ ಆದಂತಹ ಭಿನ್ನ ಭಿನ್ನ ಸಂಸ್ಕಾರಗಳು, ಭಿನ್ನ ಭಿನ್ನವಾದ ಪಾತ್ರಗಳನ್ನು ಅವರು ಮಾಡ್ತಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಸಂಸ್ಕಾರಗಳಿದ್ದಾವೆ. ನಾವು ಈಗ ಆ ಒಂದು ಅನೇಕತೆ ಏನಿತ್ತು, ಮತಭೇದಗಳಲ್ಲಿ ಬರ್ತಾ ಇದ್ದಂತಹದ್ದು, ಮತ್ತು ಲಿಂಗಭೇದಗಳಲ್ಲಿ ಬರ್ತಾ ಇರುವಂತಹದ್ದು, ಸ್ತ್ರೀ ಮತ್ತು ಪುರುಷ, ಸ್ತ್ರೀ ಕಡಿಮೆ ಪುರುಷ ಮೇಲು ಅಲ್ವಾ? ಇಲ್ಲ ಸ್ತ್ರೀ
ಮೇಲು ಇಲ್ಲ ಪುರುಷ ಕಡಿಮೆ, ಈ ರೀತಿ ಯಾವುದೇ ಆದರೂ ಒಂದು ಲಿಂಗಭೇದಗಳಲ್ಲಿ ಬರ್ತಿದ್ವಿ. ಮತ್ತು ಮತಭೇದಗಳು, ನಾನು ಹೇಳಿದ್ದು ಸರಿ, ನೀನು ಹೇಳಿದ್ದು ತಪ್ಪು, ಈ ರೀತಿ ಮತಭೇದಗಳು, ಪಕ್ಷಭೇದಗಳು, ನಂದು ಬೇರೆ ಪಕ್ಷ, ನನ್ನ ಪಕ್ಷ ಸರಿ, ನಿಂದು ಪಕ್ಷ ಸರಿ ಇಲ್ಲ, ಇವೆಲ್ಲದರಲ್ಲೂ ಬಂದ್ವಿ. ಯಾಕಂದರೆ ಇವೆಲ್ಲನೂ ಸಹ ರಾವಣನ ಒಂದು ಪ್ರಪಂಚದಲ್ಲೇ ಸಾಧ್ಯ ಅಲ್ವಾ. ಈಗ ನಾವು ಬಾಬಾರವರ ಮಕ್ಕಳಾಗಿದ್ದೀವಿ, ಬಾಬಾರವರ ಸಂತಾನ ಆಗಿದ್ದೀವಿ, ಬಾಬಾರವರ ಇಂದ ನಾವು ಆತ್ಮಿಕ ಜನ್ಮ ತಗೊಂಡಿದ್ದೀವಿ. ಶರೀರ ಅಂದ್ರೇ ಮತಭೇದಗಳ ಒಂದು ಸಂಸ್ಕಾರ ಇರುತ್ತೆ, ಲಿಂಗಭೇದಗಳ ಸಂಸ್ಕಾರ ಇರುತ್ತೆ, ಸಂಸ್ಕಾರಗಳ ಒಂದು ಘರ್ಷಣೆ ಇರುತ್ತೆ. ಶರೀರ ಅಂದ್ರೇ ಸಂಸ್ಕಾರಗಳ ಘರ್ಷಣೆ, ಮತಭೇದಗಳು, ಲಿಂಗಭೇದ ಎಲ್ಲವೂ ಸಹ ಭಿನ್ನ ಭಿನ್ನ ಇರುತ್ತೆ. ಹೋಲಿಕೆ ಆಗೋದಿಲ್ಲ, ಒಂದೇ ಇರೋದಿಲ್ಲ, ಏಕತೆ ಇರೋದಿಲ್ಲ, ಅಲ್ಲಿ ಅನೇಕತೆ ಇರುತ್ತೆ. ನಾನು ಆತ್ಮ ಅನ್ನೋ ಒಂದು ದಿವ್ಯ ಜನ್ಮವನ್ನು ನಾನು ಪಡ್ಕೊಂಡಿದ್ದೀನಿ. ನಾನೀಗ ಸಂಗಮ ಯುಗದ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದ ಶ್ರೇಷ್ಠ ವಿಶೇಷ ಬ್ರಾಹ್ಮಣ ಆತ್ಮ ನಾನು ಅಲ್ವಾ. ನನಗೆ ಬಾಬಾ ಹೊಸದಾಗಿ ಜನ್ಮ ಕೊಟ್ಟಿದ್ದಾರೆ, ಬ್ರಾಹ್ಮಣ ಜೀವನ ಕೊಟ್ಟಿದ್ದಾರೆ, ಹೊಸದಾಗಿ ಶಿಕ್ಷಣ ಕೊಡ್ತಿದ್ದಾರೆ ಅಲ್ವಾ. ಇಡೀ ಕಲ್ಪಕ್ಕಾಗುವಷ್ಟು ಸಂಪಾದನೆ ಮಾಡ್ಕೊಳ್ಳೋ ಅಷ್ಟು ಸೇವೆ ಕೊಟ್ಟಿದ್ದಾರೆ ಅಲ್ವಾ. ಎಲ್ಲವೂ ಶಿಕ್ಷಣ ಎಲ್ಲವೂ ಸಹ ನಮಗೆ ಕೊಟ್ಟಿದ್ದಾರೆ ಕೂಡ ಅಲ್ವಾ. ವರದಾನಗಳನ್ನು ಕೊಟ್ಟಿದ್ದಾರೆ, ಪ್ರಾಪ್ತಿಗಳನ್ನು ಕೊಟ್ಟಿದ್ದಾರೆ, ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ, ಸತ್ವ ರೂಪದಲ್ಲಿ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ನೀವು ಎಲ್ಲರೂ ಆತ್ಮಗಳು, ನಿಮ್ಮ ಒಂದು ಮೂಲ ರೂಪನೇ ಆತ್ಮ, ಹೊಳೆಯುವಂಥ ನಕ್ಷತ್ರ, ನೀವು ಜ್ಯೋತಿರ್ಬಿಂದು ಆತ್ಮಗಳು. ನೀವು ನಿಮ್ಮ ಒಂದು ಗುಣ ಶಾಂತಿ, ಪವಿತ್ರತೆ, ಸುಖ, ಆನಂದ, ಜ್ಞಾನ, ಶಕ್ತಿ ಅಲ್ವಾ, ಸಹನೆ, ಧೈರ್ಯ, ಸ್ನೇಹ, ಇವೆಲ್ಲವೂ ನಿಮ್ಮ ಗುಣಗಳು, ಆತ್ಮದ ಗುಣಗಳು. ಅಂದರೆ ಪರಮಾತ್ಮ ಹೇಗೋ ಮಕ್ಕಳು ಸಹ ಹಾಗೆ. ಪರಮಾತ್ಮನು ಆತ್ಮನೇ, ಅವರೂ ಬಿಂದುನೇ, ಆದರೆ ಅವರು ಪರಂಧಾಮದಲ್ಲಿ ವಾಸ ಮಾಡ್ತಾ ಇರೋದಕ್ಕೆ ಪರಮಾತ್ಮ ಸುಪ್ರೀಂ ಸೋಲ್ ಅಂತ ನಾವು ಹೇಳ್ತೀವಿ. ಅವರು ಅತೀ ಉನ್ನತೋನ್ನತವಾದವರು. ಅವರು ನಮ್ಮ ಥರ ಜನನ ಮರಣ ಚಕ್ರದಲ್ಲಿ ಅವರು ಬರೋದಿಲ್ಲ ಅಲ್ವಾ, ಎಲ್ಲದಕ್ಕೂ ಅತೀತ ಆಗಿರ್ತಾರೆ. ಅದಕ್ಕೆ ಅವರು ಉನ್ನತೋನ್ನತವಾದವರು, ಅಂದರೆ ಅವರು ಸುಪ್ರೀಂ ಸೋಲ್ ಅಂತ ನಾವು ಹೇಳ್ತೀವಿ ಬಾಬಾರವ್ರಿಗೆ. ಆದರೆ ನಾವು ಈ ಒಂದು ಚಕ್ರದಲ್ಲಿ ನಾವು ಬರ್ತೀವಿ. ಆದರೆ ನಾವು ಆತ್ಮಗಳು, ಬಾಬನೂ ಸಹ ಆತ್ಮನೇ, ಪರಮಾತ್ಮನೇ. ಅವರಲ್ಲಿ ಏನು ಗುಣ ಇದೆ, ಏನು ಸಂಸ್ಕಾರ ಇದೆ, ಏನು ಶಕ್ತಿಗಳಿದೆ, ಆತ್ಮಗಳಾದಂಥ ನಮ್ಮಲ್ಲೂ ಸಹ ಅದೇ ಇರಬೇಕಲ್ವ. ಈಗ ಸಿಂಹದ ಮರಿ, ಅದರ ಒಂದು ಸಂತಾನ ಸಿಂಹನೇ ಆಗಿರುತ್ತೆ, ಬೇರೆ ಪ್ರಾಣಿ ಆಗೋದಕ್ಕಾಗೋದಿಲ್ಲಲ್ಲ. ಮತ್ತು ಭಗವಂತ ಪರಮಾತ್ಮ ಏನಾಗಿದ್ದಾರೆ, ತನ್ನ ಮಕ್ಕಳು ಕೂಡ ಅದೇನೆ. ಆದರೆ ನಾವು ದೇಹದಲ್ಲಿ ಬಂದು, ದೇಹದ ಒಂದು ಸ್ಮೃತಿಯಲ್ಲಿ ಬಂದು, ನಾವು ಪಾತ್ರದ ಒಂದು ಸ್ಮೃತಿಯಲ್ಲಿ ಬಂದು, ನನ್ನ ಒಂದು ಅಸ್ತಿತ್ವವನ್ನು, ನಾನು ಯಾರು ಆತ್ಮ ಅನ್ನೋ ಅಸ್ತಿತ್ವವನ್ನು ನಾವು ಮರ್ತಿರೋ ಕಾರಣ ನಾವು ದೇಹದ ಸ್ಮೃತಿಯಲ್ಲಿ ಬಂದು ಇವೆಲ್ಲವನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಆತ್ಮದ ಗುಣ ಸಂಸ್ಕಾರಗಳು ಅವೆಲ್ಲವನ್ನು ಮರ್ತು ಬಿಟ್ಟಿದ್ದೀವಿ. ಈಗ ಬಾಬಾ ಬಂದು ಹೇಳ್ತಿದ್ದಾರೆ, ಮಕ್ಕಳೇ ನೀವು ನನ್ನ ಮಕ್ಕಳು, ನನ್ನ ಸಂತಾನ, ಇಡೀ ವಿಶ್ವದಲ್ಲಿರೋ ಆತ್ಮಗಳೆಲ್ಲರೂ ನನ್ನ ಮಕ್ಕಳೇ ಆಗಿದ್ದಾರೆ. ಅದರಲ್ಲೂ ಕೂಡ ನೀವು ನಾನು ಆರಿಸಿಕೊಂಡಿರುವಂಥ ಈ ಸಂಗಮ ಯುಗದಲ್ಲಿ ವಿಶ್ವ ಪರಿವರ್ತನೆಗೆ, ವಿಶ್ವ ಕಲ್ಯಾಣಕ್ಕೋಸ್ಕರ, ಹೊಸ ಪ್ರಪಂಚವನ್ನು ತರೋದಕ್ಕೋಸ್ಕರ, ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗೋದಕ್ಕೋಸ್ಕರ, ನರಕವನ್ನು ಸ್ವರ್ಗವನ್ನಾಗಿ ಮಾಡೋದಕ್ಕೋಸ್ಕರ, ಅನೇಕತೆಯನ್ನು ಏಕತೆಯಲ್ಲಿ ತರೋದಕ್ಕೋಸ್ಕರ, ನಾನು ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ಮತ, ಒಂದೇ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಅತಿ ಶ್ರೇಷ್ಠ ಆತ್ಮಗಳು, ವಿಶೇಷ ಆತ್ಮಗಳು, ನೀವು ತುಂಬ ಭಾಗ್ಯಶಾಲಿ ಆತ್ಮಗಳು. ಬಾಬಾ ಹೇಳ್ತಾರಲ್ವ, ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಬಾಬಾ. ಈಗ ನಾವು ದೇಹ ಅಲ್ಲ ಅನ್ನೋದು ಗೊತ್ತಾಗಿದೆ. ದೇಹ ಸಂಸ್ಕಾರಗಳು ನಮ್ಮದಲ್ಲ, ದೇಹ ಸಂಬಂಧಗಳು ನಮ್ಮದಲ್ಲ, ದೇಹದ ಪ್ರಪಂಚ ನಮ್ಮದಲ್ಲ, ಅದು ಎಲ್ಲವೂ ರಾವಣನದ್ದು.
ನಾನು ಈಗ ತಂದೆ ಮಡಿಲಿನಲ್ಲಿ ಬಂದಿದ್ದೀನಿ, ಮಡಿಲಿಗೆ ಸೇರಿದ್ದೀನಿ. ಪರಮಾತ್ಮನ ಒಂದು ಮಡಿಲಿನಲ್ಲಿ ಸದಾ ಇರುವಂತಹ ಮಗು ನಾನು. ನನಗೆ ಈಗ ಆತ್ಮಕ್ಕೆ ಸರ್ವ ಸಂಬಂಧಿ ಬಾಬಾ, ಸರ್ವಸ್ವ ಬಾಬಾ ಅಲ್ವಾ. ನನ್ನ ಫ್ಯಾಮಿಲಿನೇ ಬಾಬಾ ಆಗಿದ್ದಾರೆ. ಆತ್ಮಕ್ಕೆ ಕುಟುಂಬ, ಫ್ಯಾಮಿಲಿ ಅಂದ್ರೇ ಶಿವಬಾಬಾ, ಪರಮಾತ್ಮನೇ ಆಗಿದ್ದಾರೆ. ದೇಹಕ್ಕೆ ದೇಹದಾರಿಗಳು ಕುಟುಂಬ ಆಗಿರುತ್ತೆ. ಆದರೆ ಇಲ್ಲಿ ಆತ್ಮಕ್ಕೆ ಪರಮಾತ್ಮನೇ ಫ್ಯಾಮಿಲಿ ಅಲ್ವಾ, ಅವರೊಬ್ಬರೇ ಆಗಿದ್ದಾರೆ. ಇಲ್ಲಿ ನಮ್ಮದೆಲ್ಲರದು ಸಹ ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನು ಆತ್ಮ ಅಂತ ತಿಳಿರಿ, ನನ್ನನ್ನು ನೆನಪು ಮಾಡಿ, ನನ್ನ ಶ್ರೀಮತದಂತೆ ನೀವು ನಡೀರಿ ಅಲ್ವಾ. ನನ್ನನ್ನು ನೆನಪು ಮಾಡಿ ನನ್ನ ಸಮಾನ ಆಗ್ತೀರಾ, ನನ್ನ ಶ್ರೀಮತದಂತೆ ನಡೀರಿ, ನನ್ನ ಸಮಾನ ಆಗ್ತೀರಾ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ ನನ್ನ ಶ್ರೀಮತದಂತೆ, ನನ್ನ ಆದೇಶದಂತೆ, ನನ್ನ ಆಜ್ಞೆಯಂತೆ ನೀವು ನಡೀತೀರಾ ಅಂದರೆ ನನ್ನ ಸಮಾನ ಆಗ್ತೀರಾ ಅಂತ ಹೇಳ್ತಾರೆ. ಅಂದರೆ ಇಡೀ ವಿಶ್ವದ ಆತ್ಮಗಳು ಸಹ ನಮ್ಮ ಸಹೋದರರು. ನಾವೆಲ್ಲರೂ ಸಹ ಆತ್ಮಗಳೇ. ನಮ್ಮೆಲ್ಲರಿಗೂ ಸಹ ಅವರೊಬ್ಬರೇ ತಂದೆ ತಾಯಿ, ಫ್ಯಾಮಿಲಿ ಆಗಿದ್ದಾರೆ ಅಲ್ವಾ. ಅವರು ನಮಗೆ ಫ್ಯಾಮಿಲಿ, ಅವ್ರಿಗೆ ನಾವೆಲ್ಲ ಫ್ಯಾಮಿಲಿ ಆಗಿದ್ದೀವಿ. ಶಿವಬಾಬಾರವ್ರಿಗೆ ನಾವು ಮಕ್ಕಳು ಫ್ಯಾಮಿಲಿ, ನಮಗೆ ಶಿವಬಾಬಾರವರೇ, ಆತ್ಮಗಳಿಗೆ ಶಿವಬಾಬಾರವರೇ ಫ್ಯಾಮಿಲಿ ಆಗಿದ್ದಾರೆ ಅಲ್ವಾ. ಇಲ್ಲಿ ಬಾಬಾರವರ ನೆನಪು, ಬಾಬಾರವರ ಶ್ರೀಮತ, ಬಾಬಾರವರ ಸೇವೆ, ಬಾಬಾರವರ ಒಂದು ಸಂಸ್ಕಾರ, ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು. ಇದು ನಮ್ಮ ಕರ್ತವ್ಯ. ಮಕ್ಕಳಾಗಿರುವಂಥವರ ನಾವು ಆತ್ಮಗಳು, ಇದು ನಮ್ಮ ಕರ್ತವ್ಯ. ಬಾಬಾ ಹೇಳ್ತಾರೆ, ಈಗ ವಿಶ್ವ ಪರಿವರ್ತನೆಗೆ ಕಾರಣ ನಾವು. ಸಂಸ್ಕಾರ ಪರಿವರ್ತನೆನೇ ವಿಶ್ವ ಪರಿವರ್ತನೆ ಅಲ್ವಾ. ಈಗ ನಾನು ದೇಹದ ಸಂಸ್ಕಾರವನ್ನು ಬಿಟ್ಟು ಆತ್ಮದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡೆ. ನಾವೆಲ್ಲ ಆತ್ಮಗಳು ದೇಹದ ಸಂಸ್ಕಾರಗಳನ್ನು ಬಿಟ್ಟು ಆತ್ಮದ ಸಂಸ್ಕಾರಗಳನ್ನು ನಾವು ಧಾರಣೆ ಮಾಡಿಕೊಂಡ್ವಿ. ನಾವು ಬ್ರಾಹ್ಮಣಾತ್ಮಗಳೆಲ್ಲರೂ. ವಿಶ್ವ ಪರಿವರ್ತನೆ ಆಗೋದು ಈಸಿ ಅಲ್ವಾ, ಆವಾಗ ಆಗ್ಬಿಡುತ್ತೆ. ಸಂಸ್ಕಾರ ಪರಿವರ್ತನೆನೇ ಸ್ವಯಂ ಪರಿವರ್ತನೆ. ಸ್ವಯಂ ಅಂದರೆ ಏನು? ನಾನು ಸ್ವಪರಿವರ್ತನೆ ಅಂದ್ರೇ ನಾನು ದೇಹ ಅಲ್ಲ, ನಾನು ಆತ್ಮ. ಪ್ರತಿಯೊಂದು ದೇಹದ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪ, ಸಂಸ್ಕಾರಗಳು, ಗುಣಗಳು, ಕರ್ಮಗಳು ಎಲ್ಲ ಏನೇನು ದೇಹದ ಒಂದು ಅಭಿಮಾನದಲ್ಲಿ ಬಂದು ನಾವು ಮಾಡಿದ್ವಿ, ಅದು ಈಗ ಆತ್ಮಿಕವಾಗಿ ನಾವು ಮಾಡಬೇಕು. ಇದೇ ಸ್ವಪರಿವರ್ತನೆ. ನನ್ನಲ್ಲಿ ಪರಿವರ್ತನೆ ಬಂತು, ನಮ್ಮಲ್ಲಿ ಒಬ್ಬೊಬ್ಬರಲ್ಲೂ ಪರಿವರ್ತನೆ ಬಂತು, ಆಗ ವಿಶ್ವ ಪರಿವರ್ತನೆ ಆಗುತ್ತೆ. ಯಾಕೆಂದರೆ ವಿಶ್ವಕ್ಕೆ ಆಧಾರ ಮೂರ್ತಿಗಳು ನಾವು, ಪೂರ್ವಜರಲ್ವ ನಾವು, ಉದ್ಧಾರ ಮೂರ್ತಿಗಳು ನಾವು, ಆದರ್ಶ ಮೂರ್ತಿಗಳು ನಾವು ಪರಿವರ್ತನೆ ಆದರೆ ವಿಶ್ವ ಪರಿವರ್ತನೆ ಆಗುತ್ತೆ. ಅದಕ್ಕೆ ಬಾಬಾ ನಮ್ಮನ್ನೇ ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನೇ ಪರಿವರ್ತನೆ ಮಾಡ್ತಿರುವಂಥದ್ದು. ಯಾಕೆ ಇಡೀ ವಿಶ್ವದ ಆತ್ಮಗಳೆಲ್ಲರೂ ಕೋಟಿಗಟ್ಟಲೆ ಇದ್ದಾರೆ, ಅವ್ರನ್ನೆಲ್ಲ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಲಿಲ್ಲ? ಅವ್ರನ್ನೆಲ್ಲ ಯಾಕೆ ಪರಿವರ್ತನೆ ಮಾಡಲಿಲ್ಲ? ನಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ನಮ್ಮನ್ನೇ ಯಾಕೆ ಪರಿವರ್ತನೆ ಮಾಡ್ತಿದ್ದಾರೆ? ಯಾಕೆಂದರೆ ನಾವು ಪೂರ್ವಜರು. ನಾವಾದ್ವಿ ಅಂದರೆ ಅವ್ರು ಆದಂಗೇನೆ. ಅದಕ್ಕೆ ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನು ಪರಿವರ್ತನೆ ಮಾಡ್ತಿದ್ದಾರೆ. ಇಲ್ಲಿ ನಾವು ಮೊದಲು ಯಾವ ರೀತಿ ಇದ್ವೋ, ನಾವು ಬಾಬಾರವ್ರು ಸಿಗೋದಕ್ಕೆ ಮುಂಚೆ, ನಾವು ಮರುಜೀವ ಜನ್ಮ ಪಡೆದುಕೊಳ್ಳೋದಕ್ಕಿಂತ ಮುಂಚೆ ಎಲ್ಲ ನಾವು ಅನೇಕತೆಯಲ್ಲಿ ಇದ್ವಿ. ಸಂಸ್ಕಾರ ಮಿಲನಗಳಾಗ್ತಿಲ್ಲ, ಒಬ್ಬೊಬ್ಬರ ಸಂಸ್ಕಾರ ಒಂದೊಂದು ಥರ ಇತ್ತು. ಆದರೆ ಈಗ ನಾವು ಆತ್ಮಗಳು, ನಾವೆಲ್ಲರೂ ಆತ್ಮಗಳು. ನಮ್ಮೆಲ್ಲರ ಭಾವನೆ, ನಮ್ಮ ಒಂದು ದೃಷ್ಟಿ, ನಮ್ಮ ಒಂದು ಶುಭ ಭಾವನೆ ಎಲ್ಲವೂ ಸಹ ಆತ್ಮಿಕವಾಗಿ ಇರುವಂತಹದ್ದು. ಈ ಸಮಯದಲ್ಲಿ ಇರಲೇಬೇಕು. ಮತ್ತು ಬಾಬಾರವರ ಸಂಸ್ಕಾರನೇ ನಮ್ಮ ಸಂಸ್ಕಾರ ಆಗಿರಬೇಕು. ಬಾಬಾರವರ ಸಂಸ್ಕಾರನೇ ನಮ್ಮ ಸಂಸ್ಕಾರ, ಬಾಬಾರವರ ಗುಣಗಳೇ ನಮ್ಮ ಗುಣಗಳಾಗಿರಬೇಕು ಅಲ್ವಾ. ಅಂದರೆ ಬಾಬಾರವರ ಒಂದು ಸಂಸ್ಕಾರಗಳಿಗೆ ನಮ್ಮ ಸಂಸ್ಕಾರಗಳಿಗೆ ವ್ಯತ್ಯಾಸ ಇರಬಾರದು, ಮ್ಯಾಚ್ ಆಗಬೇಕು. ಅಂದರೆ ಬಾಬಾರವರ ಸಂಸ್ಕಾರಗಳ ಸಮಾನ ನಮ್ಮ ಸಂಸ್ಕಾರಗಳು ಇರಬೇಕು, ಆವಾಗ ಅದು ಮ್ಯಾಚ್ ಆಗತ್ತೆ. ಆಗ ನನ್ನ ಮತ್ತು ಬಾಬಾರವರ ಒಂದು ಆತ್ಮ ಪರಮಾತ್ಮನ ಮಿಲನ ಆಗೋದಕ್ಕೆ ಸಾಧ್ಯ. ಇದು ಮಿಲನ ಅಂತ ಹೇಳ್ತಾರೆ, ಅವ್ಯಕ್ತ ಮಿಲನ ಅಂತಲೂ ಸಹ ಹೇಳ್ತಾರೆ ಬಾಬಾ. ಈಗಂತೂ ಸಾಕಾರ ಮಿಲನ ಇಲ್ಲ,
ಸ್ಟಾಪ್ ಆಗಿದೆ. ಈಗ ನಾವು ಅವ್ಯಕ್ತ ಮಿಲನ ಮಾಡ್ಕೋಬೇಕು ಬಾಪ್ ದಾದಾರವರ ಜೊತೆ. ಅಂದರೆ ನಾವು ಮಾಡ್ಕೋಬೇಕು ಅಂದರೆ ಇಲ್ಲಿ ನಮ್ಮದು ಮ್ಯಾಚ್ ಆಗಬೇಕು. ಅವರ ರೂಪ ನನ್ನ ರೂಪ, ಅವರ ಗುಣಗಳು ನನ್ನ ಗುಣಗಳು. ಅವರ ಫಸ್ಟು ಅವರ ರೂಪವನ್ನು ನಾನು ಧಾರಣೆ ಮಾಡಿಕೊಂಡು, ನಾನು ನಿರಾಕಾರಿ ಬಿಂದು ಅಲ್ವಾ, ಆ ರೂಪವನ್ನು ಧಾರಣೆ ಮಾಡಿಕೊಂಡು ಸ್ಮೃತಿಯಲ್ಲಿ ಬರ್ತಾ ನಾನು ಅವರನ್ನು ನೆನಪು ಮಾಡ್ತಾ ನಾನು ಹೋಗ್ತಿದ್ದೀನಿ ಅಂತಂದರೆ ಅವರ ಗುಣಗಳು ನನ್ನ ಗುಣಗಳು ಅವೆಲ್ಲನೂ ಅಂದರೆ ಅವರಲ್ಲಿರೋ ಗುಣಗಳು ನನ್ನಲ್ಲಿ ಬರೋದಕ್ಕೆ, ಅವರ ಸಂಸ್ಕಾರಗಳು ನನ್ನಲ್ಲಿ ಬರೋದಕ್ಕೆ, ಅಂದರೆ ನನ್ನಲ್ಲಿ ಜಾಗೃತ ಆಗೋದಕ್ಕೆ, ಇಮರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಮ್ಮ ಒಂದು ಸಂಸ್ಕಾರ ಬಾಬಾರವರದ್ದು ಮತ್ತು ಆತ್ಮಗಳ ಒಂದು ಸಂಸ್ಕಾರ ಆಗತ್ತೆ. ಆದರೂ ಕೂಡ ಬಾಬಾರವರ ಜೊತೆ ಸಂಸ್ಕಾರ ಮಿಲನ ಮಾಡಬೇಕಂದ್ರೂ ಕೂಡ ಅಲ್ಲಿ ಸ್ನೇಹ ಇಂಪಾರ್ಟೆಂಟು ಅಲ್ವಾ. ಈಗ ನಾವು ಒಂದು ದೇಹದಾರಿಯನ್ನು ಒಬ್ಬ ದೇಹದಾರಿಯ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ನಾವು ಯೋಚನೆ ಮಾಡ್ತೀವಲ್ಲ, ಇವರು ಹೇಗಿದ್ದಾರೆ ಏನು, ಪ್ರತಿಯೊಂದರಲ್ಲೂ ನಾವು ನೋಡ್ತೀವಿ. ಅವರ ಜೊತೆಲಿ ಇದ್ದಾಗ ಅವರ ಜೊತೆ ಸ್ನೇಹ ಅನ್ನುವಂಥದ್ದು ತಯಾರಾಗುತ್ತೆ, ಸಂಬಂಧ ತಯಾರಾಗುತ್ತೆ. ನಮ್ಮದು ಅವ್ರದ್ದು ಒಂದು ಸಂಸ್ಕಾರ ಮ್ಯಾಚ್ ಆಯಿತು ಕ್ಯಾರೆಕ್ಟರ್ ಮ್ಯಾಚ್ ಆಯಿತು ಅಂದಾಗ ಅವ್ರ ಜೊತೆ ನಮ್ಮದು ಸ್ನೇಹ ಅನ್ನುವಂಥದ್ದು, ಫ್ರೆಂಡ್ಶಿಪ್ ಅನ್ನುವಂಥದ್ದು ಬೆಳೆಯುತ್ತೆ ಅಲ್ವಾ. ನೋಡ್ತೀವಿ, ಚೆಕ್ ಮಾಡ್ತೀವಿ. ಆದರೆ ಇಲ್ಲಿ ಬಾಬಾರವ್ರದ್ದು ಒಂದು ಸಂಕಲ್ಪನೂ ಅಂದರೆ ಒಂದು ಸೆಕೆಂಡಲ್ಲಿ ನಾವು ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಯಾಕಂದರೆ ಬಾಬಾ ಎಲ್ಲದರಲ್ಲೂ ಪರ್ಫೆಕ್ಟ್, ಅಂತಹ ಒಂದು ಸ್ನೇಹಿತ ಬಾಬಾ ಅಲ್ವಾ. ನಾವು ಅವರ ಜೊತೆ ಸ್ನೇಹವನ್ನು ಇಟ್ಕೊಳ್ಬೇಕಾಗತ್ತೆ. ಅವಿನಾಶಿ ತಂದೆಯ ಜೊತೆ ಅವಿನಾಶಿ ಸ್ನೇಹವನ್ನು ಇಟ್ಕೊಳ್ಬೇಕಾಗತ್ತೆ. ನಮ್ಮ ಜೊತೆ ಅವಿನಾಶಿ ಸ್ನೇಹ ಬಾಬಾ ಇಟ್ಕೊಂಡಿದ್ದಾರೆ ಅಲ್ವಾ. ನಾವು ಹಾಗೆ ಬಾಬಾ ಸಮಾನವಾಗಿ ಅವಿನಾಶಿ ಸ್ನೇಹವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಯಾವಾಗ ನಾವು ಅವಿನಾಶಿ ಸ್ನೇಹವನ್ನು ಇಟ್ಕೊಳ್ತೀವಿ, ಆ ಸ್ನೇಹ ಸಂಬಂಧವಾಗಿ ಬದಲಾಗತ್ತೆ. ಆ ಸ್ನೇಹ ಸಂಬಂಧವಾಗಿ ಬದಲಾಗತ್ತೆ. ಯಾವಾಗ ಸಂಬಂಧವಾಗಿ ಬದಲಾಗತ್ತೆ, ಅವರ ಸಮಾನ ನಾವು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅಲ್ಲಿ ಸ್ನೇಹ ಇದೆ, ಸಂಬಂಧ ಇದೆ, ಪ್ರೀತಿ ಇದೆ. ಮತ್ತು ಅಲ್ಲಿ ಅವರ ಸಮಾನ ಆಗೋದು ಶ್ರಮ ಅನಿಸೋದಿಲ್ಲ. ಈಗ ನೋಡಿ, ಲೌಕಿಕ ಒಂದು ಫ್ರೆಂಡ್ಶಿಪ್ಪೇ ಮಾಡಬೇಕಾದ್ರೂ ಅವ್ರ ಜೊತೆ ಸ್ನೇಹ ಇದೆ, ಅವ್ರ ಜೊತೆ ಸಂಬಂಧ ಇದೆ ಅಂದರೆ ಅವರ ಥರನೇ ನಾವು ಸಹ ಆಗಿರ್ತೀವಿ ಅಲ್ವಾ. ಇವಾಗ ಹೇಳ್ತಿರ್ತಾರೆ ನೋಡಿ, ಅವರ ಜೊತೆ ಸೇರಿ ಅವರ ಫ್ರೆಂಡ್ಶಿಪ್ ಮಾಡಿ ಅವ್ರ ಥರನೇ ಆಗಿಬಿಟ್ಟಿದ್ದಾರೆ ಹೇಳ್ತಿರ್ತಾರಲ್ಲ. ಅಂದರೆ ನಾವು ಯಾರ ಸಂಘ ಮಾಡ್ತೀವಿ ಅವರ ಸಮಾನ ಆಗ್ತೀವಿ. ಈಗ ನಾವು ಪರಮಾತ್ಮನ ಜೊತೆ ಅವಿನಾಶಿ ಸ್ನೇಹದ ಒಂದು ಸಂಘವನ್ನು ನಾವು ಮಾಡಬೇಕು. ಆಗ ಏನಾಗುತ್ತೆ, ಫಸ್ಟು ನಮ್ಮ ಒಂದು ಸಂಬಂಧ ಬೆಳಿಬೇಕಂದ್ರೆ ಸ್ನೇಹನೇ ಇಂಪಾರ್ಟೆಂಟು ಅಲ್ವಾ. ಸ್ನೇಹನೇ ಇಂಪಾರ್ಟೆಂಟು. ಹಾಗಾಗಿ ನಾವು ಸ್ನೇಹವನ್ನು ಬೆಳೆಸ್ತಾ, ಬಾಬಾ ಪರ್ಫೆಕ್ಟ್ ಇದ್ದಾರೆ ಎಲ್ಲದರಲ್ಲೂ, ಯೋಚನೆ ಮಾಡೋ ಹೋಗಿಲ್ಲ ಇವ್ರ ಜೊತೆ ನಾವು ಸ್ನೇಹ ಮಾಡಬೇಕಾ ಬೇಡವಾ ಅಂತ ಅಲ್ವಾ. ಮನುಷ್ಯರ ಜೊತೆ ಆದರೆ ನಾವು ಮಾಡಬೇಕಾಗತ್ತೆ. ಯಾರ ಜೊತೆ? ದೇಹದಾರಿಗಳ ಜೊತೆ. ಯಾಕಂದರೆ ಸಂಸ್ಕಾರಗಳು ಹೇಗಿರುತ್ತೋ ನಮಗೆ ಗೊತ್ತಿರೋದಿಲ್ಲ. ಆದರೆ ಅಲ್ಲಿ ಮ್ಯಾಚ್ ಆಯಿತು ಅಂದರೆ ಅಲ್ಲಿ ಯಾವ ರೀತಿ ಇರುತ್ತೆ ಅವ್ರ ಫ್ರೆಂಡ್ಶಿಪ್ಪು, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಬಾಬಾರವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ, ಅಷ್ಟು ಪರ್ಫೆಕ್ಟ್ ಇದ್ದಾರೆ. ನಾವು ಅವ್ರ ಜೊತೆ ಸ್ನೇಹವನ್ನು ಇಟ್ಕೊಳ್ಬೇಕಾಗತ್ತೆ. ಆತ್ಮಿಕ ಸ್ನೇಹ, ಪರಮಾತ್ಮನ ಜೊತೆ ಸ್ನೇಹ ಇರಬೇಕಾಗತ್ತೆ. ಆತ್ಮದ ಒಂದು ಸ್ನೇಹ ಪರಮಾತ್ಮನ ಜೊತೆ ಇದ್ದಾಗ ಸಂಬಂಧ, ಪ್ರೀತಿ ಅನ್ನುವಂಥದ್ದು ತಯಾರಾಗುತ್ತೆ. ಆಗ ಅವರ ನೆನಪು, ಅವರನ್ನು ನಾವು ಅಂದರೆ ಈಗ ಫ್ರೆಂಡ್ಶಿಪ್ ಅಂದಾಗ ಹೇಗಿರ್ತೀವಿ ಹೇಳಿ ನಾವು ಅಲ್ವಾ. ಎಲ್ಲೇ ಹೋದ್ರೂ ಫ್ರೆಂಡ್ಸ್ನ ಬಿಟ್ಕೊಡೋದಿಲ್ಲ, ಏನೇ ತಿಂದರೂ ಫ್ರೆಂಡ್ಸ್ನ ಬಿಟ್ಕೊಡೋದಿಲ್ಲ. ಅವ್ರಿಗಿಷ್ಟ ಆಗಿಲ್ಲದೆ ಇರೋದನ್ನ ನಾವು ಮಾಡೋದೇ ಇಲ್ಲ. ಎಲ್ಲ ಅವ್ರಿಗೆ ಇಷ್ಟ ಆಗೋ ಥರನೇ ನಾವು ನಡ್ಕೊಳ್ತೀವಿ. ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಅಲ್ವಾ. ನಾವು ಹೇಳ್ದಂಗೆ ಅವಾಗ ಅವರು ಕೇಳ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ, ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ ಅಲ್ವಾ. ಆ ರೀತಿ ಇರುತ್ತಲ್ವ ಒಂದು ಬಾಂಧವ್ಯ, ಆ ಒಂದು ಸ್ನೇಹದ ಒಂದು ಬಾಂಧವ್ಯ. ಇಲ್ಲೂ ಹಾಗೆ ಬಾಬಾರವರು ಜೊತೆ ನಾವು ಸ್ನೇಹವನ್ನು ಬೆಳೆಸಬೇಕು. ಬಾಬಾರವರು ಹೇಳ್ದಂಗೆ ನಾವು ಕೇಳ್ತಿರ್ತೀವಿ, ಅವರ ಮತದಂತೆ ನಾವು ನಡೀತಿರ್ತೀವಿ, ಅವರನ್ನು ನಾವು ನೆನಪು ಮಾಡ್ತಿರ್ತೀವಿ. ಎಲ್ಲೂ ಅವ್ರನ್ನ ನಾವು ಬಿಟ್ಕೊಡೋದಿಲ್ಲ. ಯಾವುದೇ ಒಂದು ಸೆಕೆಂಡು ಸಹ ನಾವು ಯಾವುದೇ ಒಂದು ಪ್ರತಿ ಕರ್ಮ ಕಾರ್ಯ ವ್ಯವಹಾರಗಳಲ್ಲೂ ಬಾಬಾರವರನ್ನು ನಾವು ಬಿಡದೆ ಎಲ್ಲೇ ಹೋದ್ರೂ ಜೊತೆಯಲ್ಲಿ ಕರ್ಕೊಂಡು ಹೋಗೋದು. ಹೋದ್ರು, ಬಂದರು, ಎದ್ರು, ಕೂತ್ಕೊಂಡ್ರು, ತಿಂದರು, ಕುಡಿದ್ರು, ಏನೇ ಮಾಡಿದ್ರು ಬಾಬಾರವರನ್ನು ಬಿಡದೆ ನಾವು ಅವರ ಜೊತೆ ಸ್ನೇಹ ಸಂಬಂಧವನ್ನು ನಾವು ಇಟ್ಕೊಂಡಿದ್ದೀವಿ ಅಂದರೆ ಅವ್ರು ಹೇಳ್ದಂಗೆ ನಾವು ಕೇಳ್ತಿರ್ತೀವಿ. ಯಾಕಂದರೆ ಅಲ್ಲಿ ಸ್ನೇಹ ಸಂಬಂಧ ಪ್ರೀತಿ ಇರುತ್ತಲ್ವ. ಅವ್ರು ಹೇಳ್ದಂಗೆ ನಾವು ಕೇಳ್ತಿರ್ತೀವಿ, ನಾವು ಹೇಳ್ದಂಗೆ ಬಾಬಾನೂ ಸಹ ಕೇಳ್ತಾರೆ. ಆಗ ಅವರ ಸಂಸ್ಕಾರ ನನ್ನ ಸಂಸ್ಕಾರ ಆಗಿರುತ್ತೆ, ಬಾಬಾರವರ ಸಂಸ್ಕಾರ ನನ್ನ ಸಂಸ್ಕಾರಗಳಾಗಿರುತ್ತೆ. ಅವ್ರ ಸಂಸ್ಕಾರಗಳು ಏನಿದ್ದಾವೆ ಅಲ್ವಾ ಅವರಲ್ಲಿ, ಆ ಸಂಸ್ಕಾರಗಳು ನಮ್ಮದಾಗಿರುತ್ತೆ. ನಮ್ಮಲ್ಲಿ ದೈವಿ ಸಂಸ್ಕಾರಗಳು ಧಾರಣೆ ಆಗುತ್ತೆ. ಮಧುರತೆ ಇರ್ಬೋದು, ಸಹನೆ ಇರ್ಬೋದು, ಸ್ನೇಹ ಇರ್ಬೋದು, ಎಲ್ಲವೂ ಶಾಂತಿ,
ಸುಖ ಕೊಡುವಂಥ ಸಂಸ್ಕಾರ, ಆನಂದ, ಧೈರ್ಯ ಎಲ್ಲವೂ ಸಹ ನಮ್ಮಲ್ಲಿ ತಯಾರಾಗತ್ತೆ ಸಂಸ್ಕಾರಗಳು. ನಾವು ಯಾವಾಗ ಬಾಬಾ ಹೇಳಿದ್ದು ಮಾತ್ರ ನಾವು ಕೇಳಿದಾಗ, ಅವರೊಬ್ಬರ ಜೊತೆ ಸ್ನೇಹ ಇಟ್ಕೋಬೇಕು, ಅವರಿಂದ ಅವರೊಬ್ಬರ ಜೊತೆ ನಾವು ಸ್ನೇಹ ಇಟ್ಕೊಂಡು ಅವ್ರು ಹೇಳಿದ್ದನ್ನೇ ನಾವು ಕೇಳ್ತಿದ್ದೀವಿ, ಅವ್ರ ಮತದಂತೆ, ಅವ್ರ ಆಜ್ಞೆಯಂತೆ, ಅವರ ಆದೇಶದಂತೆ, ಅವ್ರ ಡೈರೆಕ್ಷನ್ ಅಂತೆ ನಾನು ನಡೀತಿದ್ದೀನಿ ಅಂದಾಗ ನಾನು ಅವರ ಸಮಾನ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಅವರ ಸಂಸ್ಕಾರಗಳು ನನ್ನಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬಾಬಾರವರ ಸಂಸ್ಕಾರ ನನ್ನ ಸಂಸ್ಕಾರ ಮಿಲನ ಆಗುತ್ತೆ. ಇದೇ ಮೊದಲನೇದಾಗಿ ಸಂಸ್ಕಾರ ಮಿಲನ. ಮತ್ತೆ ಪರಿವಾರದ ಜೊತೆ ಸಂಸ್ಕಾರ ಮಿಲನ ಆಗಬೇಕು ಅಲ್ವಾ. ಇಷ್ಟೊತ್ತು ಬಾಬಾರವರ ಜೊತೆ ಸಂಸ್ಕಾರ ಮಿಲನದ ಬಗ್ಗೆ ಹೇಳಿದ್ರು. ಈಗ ಪರಿವಾರದ ಜೊತೆ ಸಂಸ್ಕಾರ ಮಿಲನ ಆಗಬೇಕು ಅಂದರೆ ಇಲ್ಲಿ ನೋಡಿ, ಬಾಬಾ ಹೇಳ್ತಾರೆ ನಾವೆಲ್ಲರೂ ಆತ್ಮಗಳು, ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು. ಗೊತ್ತಿದೆ, ಬಾಬಾರವರ ಶ್ರೀಮತದಂತೆಯೇ ನಡಿಬೇಕು, ಬಾಬಾರವರ ನೆನಪನ್ನೇ ಮಾಡಬೇಕು, ನಾವು ಅವರ ಜೊತೆನೇ ಆತ್ಮಿಕ ಸ್ನೇಹ ಸಂಬಂಧವನ್ನು, ಪ್ರೀತಿಯನ್ನು ಇಟ್ಕೊಳ್ಬೇಕು, ಅವರ ಮತದಂತೆ ನಡೆದು ಅವರ ಸಮಾನ ಆಗಬೇಕು. ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಸಹ ಇದನ್ನು ನಾವು ಫಾಲೋ ಮಾಡಿದ್ವಿ. ಒಬ್ಬರು ಮಾಡೋದಲ್ಲ, ಈಗ ಒಬ್ಬರು ಮಾಡಿದ್ರು ಬಾಬಾ ಸಮಾನ ಆದರೂ ಸಂಸ್ಕಾರ ಮಿಲನ ಆಯಿತು. ನಾವೆಲ್ಲರೂ ಸಹ ಅದೇ ರೀತಿ ಬಾಬಾರವರ ಶ್ರೀಮತದಂತೆ ನಾವು ಪ್ರತಿಯೊಂದು ಬ್ರಾಹ್ಮಣ ಆತ್ಮನು ನಡೆದು ಬಾಬಾರವರ ಸಂಸ್ಕಾರಗಳನ್ನು ನಮ್ಮ ಸಂಸ್ಕಾರಗಳನ್ನಾಗಿ ಪ್ರತಿಯೊಬ್ಬರು ಮಾಡಿಕೊಂಡ್ವಿ. ಬಾಬಾರವರ ಸಂಸ್ಕಾರ ಜೊತೆ ನಮ್ಮ ಸಂಸ್ಕಾರಗಳು ಮಿಲನ ಆಗ್ತಿದೆ, ಮ್ಯಾಚ್ ಆಗ್ತಿದೆ ಅಂದರೆ ಪರಿವಾರದ ಜೊತೆನೂ ಸಹ ಒಬ್ರಿಗೊಬ್ರಿಗೆ ಸಂಸ್ಕಾರ ಮಿಲನ ಆಗತ್ತೆ, ಘರ್ಷಣೆ ಆಗೋದಿಲ್ಲ. ಈಗ ಹೇಗೆ ಅಂದರೆ ಒಬ್ಬರು ಶ್ರೀಮತದಂತೆ ನಡೀತಾ ಇರ್ತಾರೆ, ಅವ್ರದ್ದು ಸಂಸ್ಕಾರ ದೈವಿ ಸಂಸ್ಕಾರ ಇರುತ್ತೆ, ಬಾಬಾ ಸಂಸ್ಕಾರದ ಥರನೇ ಇರುತ್ತೆ. ಇನ್ನೊಬ್ಬರು ರಾವಣನ ಒಂದು ಸಂಸ್ಕಾರ ಇರುತ್ತೆ, ರಾವಣನ ಮತದಂತೆ ನಡೀತಿರ್ತಾರೆ, ಮನ್ಮತದಂತೆ ಪರಮತದಂತೆ ನಡೀತಿರ್ತಾರೆ. ಅವಾಗೇನಾಗುತ್ತೆ, ಸಂಸ್ಕಾರಗಳ ಘರ್ಷಣೆ ಆಗುತ್ತೆ ಅಲ್ವಾ, ಘರ್ಷಣೆ ಆಗುತ್ತೆ, ಅದು ಮ್ಯಾಚ್ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ನೀವು ಯಾವಾಗ ಪ್ರತಿಯೊಬ್ಬರ ಸಂಸ್ಕಾರ ಮಿಲನ ಆಗತ್ತೆ, ನನ್ನ ಸಮಾನ ಪ್ರತಿಯೊಬ್ಬರ ಸಂಸ್ಕಾರ ಮಿಲನ ಆಗತ್ತೆ, ಎಲ್ಲರೂ ನನ್ನ ಸಮಾನ ಸಂಸ್ಕಾರಗಳನ್ನು ತಯಾರು ಮಾಡಿಕೊಂಡು ನನ್ನ ಜೊತೆ ಸಂಸ್ಕಾರ ಮಿಲನ ಆಗಿ ಇಡೀ ಪರಿವಾರದ ಜೊತೆ ನಿಮ್ಮ ಒಂದು ಸಂಸ್ಕಾರ ಯಾವಾಗ ಮಿಲನ ಆಗತ್ತೆ, ಆಗ ಸತ್ಯಯುಗ ಬರುತ್ತೆ ಅಂತ ಹೇಳ್ತಾರೆ ಬಾಬಾ. ಆಗ ಹೊಸ ಪ್ರಪಂಚ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲರದು ಒಂದೇ ಸಂಸ್ಕಾರ ಆಗುತ್ತೆ, ಎಲ್ಲರೂ ಒಂದೇ ಒಬ್ಬರ ಮತದಲ್ಲೇ ನಡೆದಿರ್ತಾರೆ, ಎಲ್ಲರೂ ಒಂದೇ ಧರ್ಮದಂತೆ ಇರ್ತಾರೆ, ಎಲ್ಲರಲ್ಲೂ ಏಕತೆ ಇರುತ್ತೆ. ಆಗ ಮಾತ್ರ ಏಕತೆ ಇರುವಂಥ ಪ್ರಪಂಚ, ಒಂದೇ ಧರ್ಮ ಇರುವಂತಹ ಪ್ರಪಂಚ, ಒಂದೇ ಮತ ಇರುವಂಥ ಪ್ರಪಂಚ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಮ್ಮ ಒಂದು ಸಂಸ್ಕಾರಗಳು ಪ್ರತಿಯೊಬ್ಬರದು ಬೇರೆ ಬೇರೆ ಇದೆ, ಅದು ಇಂದಿನ ಜನ್ಮದ್ದು. ಆದರೆ ಈಗ ಬಾಬಾ ಕೊಡ್ತಾ ಇರುವಂತಹ ಸಂಸ್ಕಾರಗಳೇ ನಮ್ಮ ಸಂಸ್ಕಾರಗಳಾಗಬೇಕು. ಬಾಬಾ ಏನು ಶ್ರೀಮತ ಕೊಡ್ತಾರೆ ಅದರಂತೆ ನಡಿಬೇಕು. ಬಾಬಾ ಸಂಸ್ಕಾರಗಳನ್ನು ನಮ್ಮ ಸಂಸ್ಕಾರಗಳಾಗಿ, ನಮ್ಮ ಒಂದು ಸಂಸ್ಕಾರಗಳಾಗಿ ನಾವು ಮಾಡಿಕೊಂಡಾಗ ನಮ್ಮೆಲ್ಲರದು ಒಂದೇ ಸಂಸ್ಕಾರ, ದೈವಿ ಸಂಸ್ಕಾರ ಆಗಿಬಿಡುತ್ತೆ, ಆತ್ಮಿಕ ಸಂಸ್ಕಾರ ಆಗಿಬಿಡುತ್ತೆ. ದಿವ್ಯತೆಯಿಂದ ಕೂಡಿದ ಸಂಸ್ಕಾರಗಳು, ಅಲೌಕಿಕತೆಯಿಂದ ಕೂಡಿದ ಸಂಸ್ಕಾರಗಳು, ಪವಿತ್ರವಾದ ಸಂಸ್ಕಾರಗಳು ತಯಾರಾಗ್ಬಿಡುತ್ತೆ. ಎಲ್ಲರದು ಒಬ್ರಿಗೊಬ್ರದ್ದು ಮ್ಯಾಚ್ ಆಗತ್ತೆ. ಆಗ ಏನಾಗುತ್ತೆ, ಅದರಲ್ಲೂ ಬಾಬಾ ಹೇಳ್ತಾರೆ ನಂಬರ್ ವಾರ್ ಅಂತ. ಎಲ್ಲರೂ ಎಷ್ಟು ಪರ್ಸೆಂಟೇಜು ಸ್ನೇಹವನ್ನು ನನ್ನ ಜೊತೆ ನೀವು ಜೋಡಿಸ್ತೀರಾ, ಸ್ನೇಹ ಸಂಬಂಧವನ್ನು, ಪ್ರೀತಿಯನ್ನು, ಅಷ್ಟು ಪರ್ಸೆಂಟೇಜ್ ನಿಮ್ಮಲ್ಲಿ ಸಂಸ್ಕಾರ ಅನ್ನುವಂಥದ್ದು ಪರಿವರ್ತನೆ ಆಗುತ್ತೆ. ಅಷ್ಟೇ ಪರ್ಸೆಂಟೇಜು. ಬಾಬಾರವರ ಮೇಲೆ ನಿಶ್ಚಯ ಇದೆ, ಬಾಬಾರವರು ಮತ್ತು ಬಾಬಾರವರ ಆಜ್ಞೆ ಮೇಲೆ ನಿಶ್ಚಯ ಇದೆ, ಬಾಬಾರವರ ಒಂದು ಶಿಕ್ಷಣದ ಮೇಲೆ ನಿಶ್ಚಯ ಇದೆ, ಬಾಬಾರವರ ಒಂದು ಮಹಾವಾಕ್ಯಗಳ ಮೇಲೆ ನಿಶ್ಚಯ ಇದೆ, ಬಾಬಾರವರು ಸದ್ಗುರು ಅಲ್ವಾ, ಆ ಸದ್ಗುರುವ ಮೇಲೆ ನಿಶ್ಚಯ ಇದೆ, ಅವರ ಒಂದು ಶ್ರೀಮತ, ಅವರ ಒಂದು ವರದಾನಗಳು ಏನೆಲ್ಲ ಕೊಡ್ತಾರೆ ಸದ್ಗುರು ರೂಪದಲ್ಲಿ, ಅದರ ಮೇಲೆ ಎಲ್ಲದರ ಮೇಲೆ ನಿಶ್ಚಯ ಇದೆ. ಆದರೆ ಆ ನಿಶ್ಚಯ ಇದೆ ಮತ್ತು ಅದರಂತೆಯೇ ನೀವು ನೋಡ್ಕೊಳ್ತಿದ್ದೀರಾ ಅಂದರೆ 100% ಸ್ನೇಹ ಆಗಿಬಿಡುತ್ತೆ ಅಲ್ಲಿ. ಅವ್ರು ಹೇಳಿದ್ರು ನಾವು ಮಾಡಿದ್ವಿ, ಎಲ್ಲ ನಿಶ್ಚಯ ಇದೆ, ಅವ್ರ ಮೇಲೆ ನಿಶ್ಚಯ ಇದೆ, ಅವ್ರು ಕೊಡ್ತಿರೋದ್ರು ಅವರ ಒಂದು ಕಾರ್ಯ, ಅವ್ರ ಕರ್ತವ್ಯದ ಮೇಲೂ ನಮಗೆ ನಿಶ್ಚಯ ಇದೆ ಅಂದರೆ ನಾವು ಅದನ್ನು ಕಾರ್ಯರೂಪದಲ್ಲಿ ತಂದ್ವಿ ಅಂದರೆ 100% ಸ್ನೇಹ ಸಂಬಂಧ ಅವ್ರ ಜೊತೆ ಇದೆ ಅವಿನಾಶಿಯಾಗಿ ಅಂತ ನಾವು ಹೇಳ್ಬೋದು ಅಂತ ಹೇಳ್ತಿದ್ದಾರೆ ಬಾಬಾ.
ನಾವೇನು ಮಾಡ್ತೀವಿ, ತಂದೆ ಬಂದಿದ್ದಾರೆ, ಹೌದು ಸತ್ಯ, ನಾವು ಅವ್ರ ಮಕ್ಕಳು, ಆತ್ಮಗಳು, ಆ ತಂದೆ ಶಿಕ್ಷಣ ಕೊಡ್ತಿದ್ದಾರೆ, ಸದ್ಗುರು ಆಯಿತಾ, ಶ್ರೀಮತನ್ನು ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಶ್ರೀಮತದಂತೆ ನಾವು ನಡ್ಕೊಳ್ಬೇಕು, ಅವರ ಆಜ್ಞೆಯಂತೆ ನಡ್ಕೊಳ್ಬೇಕು, ಅವರ ಮಹಾವಾಕ್ಯಗಳು ಏನಿದೆ ಅವುಗಳ ಮೇಲೆ ನಿಶ್ಚಯ ಇಟ್ಟು ಅವುಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಇದು ಕೂಡ ಸ್ನೇಹಕ್ಕೆ ಪ್ರತೀಕ ಅಂತ ಹೇಳ್ತಿದ್ದಾರೆ. ಅವರ ಒಂದು ಅಂದರೆ ನೀವು ಅವ್ರ ಮೇಲೆ ಇಟ್ಟಿರೋ ಸ್ನೇಹಕ್ಕೆ ಗುರುತು ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಗ್ತಿದೆಯಲ್ಲ? ಅಂದರೆ ಸಂಸ್ಕಾರ ಮಿಲನ ಹೇಗೆ ಆಗತ್ತೆ ಅನ್ನೋದನ್ನು ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಈಗ ನೋಡಿ, ನಾವು ಈಗ ನಾವು ಒಂದು ಪರಿವಾರ, ದೈವಿ ಪರಿವಾರ, ಬ್ರಾಹ್ಮಣ ಪರಿವಾರ, ನಮ್ಮಲ್ಲಿ ಬಾಬಾರವರ ಸಂಸ್ಕಾರವನ್ನು ನಾವು ಧಾರಣೆ ಮಾಡ್ಕೊಳ್ತಿರ್ತೀವಿ ಆಯಿತಾ. ಓಕೆ, ಇವಾಗ ನೀವೊಬ್ಬರು ಬಾಬಾರವರ ಸಂಸ್ಕಾರವನ್ನು ಧಾರಣೆ ಮಾಡ್ಕೊಳ್ತಿದ್ದೀರಾ. ಆದರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಕೆಲವು ಆತ್ಮಗಳು ಬರ್ತಾರೆ. ಅದು ಲೌಕಿಕನೇ ಇರ್ಬೋದು, ಅದು ಅಲೌಕಿಕನೇ ಇರ್ಬೋದು, ಅದು ಯಾರೇ ಇರ್ಬೋದು, ಅವರು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. ಅವರು ಬಂದಾಗ ಅವರ ಸಂಸ್ಕಾರಗಳು ವಿಭಿನ್ನವಾಗಿರುತ್ತೆ, ನಿಮಗಿಂತ ವಿಭಿನ್ನ ಆಗಿರುತ್ತೆ. ಅಂದರೆ ನೀವು ಬಾಬಾರವರ ಸಂಸ್ಕಾರಗಳನ್ನು ನೀವು ಧಾರಣೆ ಮಾಡ್ಕೊಳ್ತಿರ್ಬೋದು ಆಯಿತಾ. ಆದರೆ ನೀವು ಒಂದು ವೇಳೆ ನೀವು ಬಾಬಾರವರ ಸಂಸ್ಕಾರಗಳನ್ನು ನೀವು ಧಾರಣೆ ಮಾಡ್ಕೊಂಡಿದ್ದೀರಾ, ಅವರಲ್ಲಿ ಆ ಸಂಸ್ಕಾರಗಳಿಲ್ಲ, ಅವರಲ್ಲಿ ರಾವಣನ ಸಂಸ್ಕಾರಗಳಿದ್ದಾವೆ ಆಯ್ತಲ್ಲ. ರಾವಣನ ಸಂಸ್ಕಾರಗಳು ಅವರಲ್ಲಿ ಇದ್ದಾವೆ. ಆ ಸಂಸ್ಕಾರ ನಿಮ್ಮ ಸಂಸ್ಕಾರದ ಜೊತೆ ಮ್ಯಾಚ್ ಆಗ್ತಿಲ್ಲ, ಹೋಲಿಕೆ ಆಗ್ತಿಲ್ಲ. ಆಗ ಏನಾಗ್ತಿರುತ್ತೆ, ಅಲ್ಲಿ ಅವರು ಒಂದು ವೇಳೆ ಅವರು ನಿಮ್ಮ ಒಂದು ಸಂಸ್ಕಾರವನ್ನು ಒಪ್ಪದೆ ನಿಮಗೆ ವಿರುದ್ಧವಾಗಿ ನಿಮಗೆ ವಿಘ್ನ ಹಾಕೋದ್ರ ರೂಪದಲ್ಲಿ ಅವರು ಬರ್ತಾರೆ. ಆ ಸಮಯದಲ್ಲಿ ನಮಗೆ ಸಹನೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಎಲ್ಲಿ ಸ್ನೇಹ ಇರುತ್ತೆ ಅಲ್ಲಿ ಸಹನೆ ಇರುತ್ತೆ ಅಂತ ಹೇಳ್ತಾರೆ ಬಾಬಾ ಅಲ್ವಾ. ಈಗ ನೋಡಿ, ನಾವು ಲೌಕಿಕದಲ್ಲಿ ಒಂದು ಫ್ರೆಂಡ್ಶಿಪ್ ಅಂತಂದಾಗ, ಫ್ರೆಂಡ್ ಏನೇ ಒಂದು ನಮಗೆ ಇಷ್ಟವಾಗಿಲ್ಲದಿರೋದು ಏನಾದರೂ ಮಾಡಿಬಿಟ್ಟಾಗ ಅವ್ರ ಜೊತೆ ಇರೋ ಫ್ರೆಂಡ್ಶಿಪ್ಗೋಸ್ಕರ ನಾವು ಸಹನೆ ಮಾಡ್ಕೊಳ್ತೀವಲ್ಲ. ನನ್ನ ಫ್ರೆಂಡೇ ಅಲ್ವಾ, ಪರವಾಗಿಲ್ಲ ಬಿಡು. ಅವ್ರು ಏನೇ ಮಾಡಿದ್ರು ಕೂಡ, ನಮಗೆ ನೋವಾಗೋ ಥರ ಅವ್ರು ನಡ್ಕೊಂಡ್ರು ಕೂಡ, ನಾವು ಲೌಕಿಕದಲ್ಲಿದ್ದಾಗ ನಾವು ಯಾವ ರೀತಿ ಯೋಚನೆ ಮಾಡ್ತಾ, ನನ್ನ ಫ್ರೆಂಡೇ ಅಲ್ವಾ, ಸಹನೆ ಮಾಡ್ಕೊಳ್ತೀವಿ. ಅಲ್ಲಿ ಸ್ನೇಹ ಇರುತ್ತೆ, ನಾವು ಸಹನೆ ಮಾಡ್ಕೊಳ್ತೀವಿ, ಅದನ್ನು ಮರೆತು ಬಿಡ್ತೀವಿ, ಕ್ಷಮಿಸಿಬಿಡ್ತೀವಿ. ಅದನ್ನು ಮನಸ್ಸಲ್ಲಿ, ಹೃದಯದಲ್ಲಿ ನಾವು ಇಟ್ಕೊಳ್ಳೋದಿಲ್ಲ. ಮತ್ತು ಹಾಗೆ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಒಂದು ಫ್ರೆಂಡ್ಶಿಪ್ಪು ಅಲ್ವಾ. ಏಳು ಬೀಳುಗಳಿರುತ್ತೆ ಒಂದು ಸಂಬಂಧದಲ್ಲಿ, ಅದನ್ನೆಲ್ಲ ದಾಟಿ ಆ ಫ್ರೆಂಡ್ಶಿಪ್ಪನ್ನು ಗಟ್ಟಿ ಮಾಡ್ಕೊಳ್ತೀವಿ ಅಲ್ವಾ. ಹಾಗೆ ಇಲ್ಲಿ ನಮ್ಮದೆಲ್ಲರದು ಸಹ ಆತ್ಮಿಕ ಸಂಬಂಧ, ಆತ್ಮಿಕವಾಗಿ ಬಾಬಾರವರ ಜೊತೆ ನಾವು ಆತ್ಮಿಕ ಸ್ನೇಹ ಇಟ್ಟಿದ್ದೀವಿ ಅಂದರೆ ಸರ್ವ ಆತ್ಮರ ಪ್ರತಿಯಾಗಿ ಆತ್ಮಿಕ ಸ್ನೇಹ ಅನ್ನುವಂಥದ್ದು ಇರುತ್ತೆ ಅಂತ ಹೇಳ್ತಿದ್ದಾರೆ. ಸರ್ವ ಆತ್ಮರ ಪ್ರತಿಯಾಗಿ ಆತ್ಮಿಕ ಸ್ನೇಹ ಇರುತ್ತೆ. ಆತ್ಮಗಳೆಲ್ಲರ ಮೂಲ ಗುಣ ಸಂಸ್ಕಾರಗಳನ್ನು ಅಷ್ಟೇ ನಾವು ನೋಡ್ತೀವಿ. ದೇಹದ್ದು ಸಂಸ್ಕಾರ ಗುಣಗಳು ಆ ದೇಹಾಭಿಮಾನದಲ್ಲಿ ಬಂದು ನಾವು ಅದನ್ನು ನೋಡೋದಿಲ್ಲ. ಅವರೂ ಸಹ ಆತ್ಮಗಳು, ಅವರು ಸಹ ನಮ್ಮ ಸಹೋದರ ಆತ್ಮಗಳು, ನಮ್ಮ ಒಂದು ತಂದೆ, ಅಂದರೆ ನಾವೆಲ್ಲರೂ ಒಬ್ಬ ತಂದೆ ಸಂತಾನ. ಅಲ್ಲಿ ಆತ್ಮಿಕವಾಗಿ ಸ್ನೇಹ ಇರಬೇಕು. ಆಗ ಏನಾಗುತ್ತೆ, ಅವರಲ್ಲಿ ಏನೇ ನೀವು ಬಲಹೀನತೆಗಳನ್ನು ನೋಡಿದ್ರು, ಅವಗುಣಗಳನ್ನು ನೋಡಿದ್ರು, ನೀವು ಆ ಸ್ನೇಹ, ಆತ್ಮಿಕ ಸ್ನೇಹ ಇರೋ ಕಾರಣವಾಗಿ ನೀವು ಅದನ್ನು ಕ್ಷಮಿಸ್ತೀರಾ, ಅಲ್ಲಿ ಸಹನೆ ಮಾಡ್ಕೊಳ್ತೀರಾ. ಅದನ್ನು ಮನಸ್ಸಲ್ಲೂ ಇಟ್ಕೊಳ್ಳೋದಿಲ್ಲ, ಅದರ ಬಗ್ಗೆ ಸಂಕಲ್ಪನೂ ಮಾಡೋದಿಲ್ಲ, ಇನ್ನೊಬ್ಬರ ಹತ್ರ ಹೋಗಿ ವರ್ಣನೆಯೂ ನೀವು ಮಾಡೋದಿಲ್ಲ. ಆಗ ಅಲ್ಲಿ ಆ ಒಂದು ಸ್ನೇಹ ಚೆನ್ನಾಗಿರುತ್ತೆ. ನಿಮ್ಮಿಬ್ಬರ ಮಧ್ಯೆ ಸ್ನೇಹ ಅನ್ನುವಂಥದ್ದು ಚೆನ್ನಾಗಿರುತ್ತೆ, ಬಾಂಧವ್ಯ ಅನ್ನುವಂಥದ್ದು, ಸಂಬಂಧ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಅಲ್ಲಿ ಸಂಸ್ಕಾರ ಮಿಲನನೂ ಸಹ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮುಂದೆ. ಬಾಬಾ ಹೇಳ್ತಾರೆ ಇಲ್ಲಿ ಇನ್ನೂ ಒಂದು ಅರ್ಥದಲ್ಲಿ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಏನು ಅಂದರೆ, ಈಗ ನೋಡಿ, ಒಬ್ಬ ತಾಯಿ ಇರ್ತಾಳೆ, ಲೌಕಿಕದಲ್ಲಿ ಒಬ್ಬ ತಾಯಿ ಇರ್ತಾರೆ, ಮನೆಯಲ್ಲಿ ಪತಿ ಮಕ್ಕಳು ಎಲ್ಲರೂ ಇರ್ತಾರೆ. ಆ ತಾಯಿಗೆ ಆ ಮಕ್ಕಳ ಮೇಲೆ, ಒಂದು ಫ್ಯಾಮ್ಲಿ ಮೇಲೆ ಒಂದು ಪ್ರತ್ಯೇಕವಾಗಿ ಆ ಒಂದು ಸ್ನೇಹ ಇರುತ್ತೆ, ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ. ನನ್ನವರು, ನನ್ನ ಮನೆ, ನನ್ನ ಫ್ಯಾಮ್ಲಿ, ನಮ್ಮವರು, ನನ್ನ ಮಕ್ಕಳು, ನನ್ನ ಪತಿ ಅಲ್ವಾ, ಎಲ್ಲನೂ ಸಹ, ಅಂದರೆ ಒಟ್ಟಲ್ಲಿ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ, ನನ್ನವರು, ನಮ್ಮವರು ಅನ್ನೋದಿರುತ್ತೆ.
ಅಲ್ವಾ? ಅಲ್ಲಿ ಆ ಸ್ನೇಹ ಇರುತ್ತೆ, ಅಲ್ಲಿ ಆ ಪ್ರೀತಿ ಇರುತ್ತೆ. ಅಲ್ಲಿ ಏನೇ ಒಂದು ಆ ಕುಟುಂಬದ ಪರವಾಗಿ ಏನೇ ಒಂದು ತೊಂದರೆ ಆದರೂ, ವಿಘ್ನ ಬಂದರೂ, ಆ ಕುಟುಂಬದ ಮೇಲೆ ಇರುವಂತಹ ಸ್ನೇಹ, ಆ ಸಂಬಂಧ, ಆ ಪ್ರೀತಿ ಏನಿರುತ್ತಲ್ಲ, ಆ ಸ್ನೇಹದ ಸಂಬಂಧಕ್ಕೋಸ್ಕರ ಸಹನೆ ಮಾಡ್ಕೊಳ್ತಾಳೆ ಅಲ್ವಾ? ಸಹನಾ ಶಕ್ತಿ ಬರುತ್ತೆ ಅಲ್ಲಿ. ಆ ಕುಟುಂಬಕ್ಕೋಸ್ಕರ ಸಹನೆ ಮಾಡ್ಕೊಳ್ತಾಳೆ. ಏನೇ ಮಾಡಿದ್ರೂ ಕೂಡ ಅಲ್ಲಿ ಶಕ್ತಿ ಅಂದರೆ ಸಹನಾ ಶಕ್ತಿ ಸ್ವರೂಪ ಆಗಿ ಅದನ್ನು ಎದುರಿಸ್ತಾಳೆ ಅಲ್ವಾ? ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅದೇ ರೀತಿನೇ ಮೊದಲು ಯಾವ ರೀತಿ ಇದ್ರೋ ಆ ತಪ್ಪು ಮಾಡಿದ ಮೇಲೂ ಅದೇ ರೀತಿನೇ ಕಾಳಜಿ, ಅದೇ ರೀತಿನೇ ಸ್ನೇಹ, ಅದೇ ರೀತಿನೇ ಪ್ರೀತಿ, ಅದೇ ರೀತಿ ಪಾಲನೆನೇ ಕೊಡ್ತಿರ್ತಾರೆ ಆ ತಾಯಿ. ಚೇಂಜ್ ಆಗೋದಿಲ್ಲ ಅಲ್ಲ. ಅವರ ಒಂದು ಮೊದಲು ಅವರು ತಪ್ಪು ಮಾಡೋದಕ್ಕೆ ಮುಂಚೆ ಏನಿತ್ತು, ತಪ್ಪು ಮಾಡಿದ ಮೇಲೂ ಅದೇ ಸಂಸ್ಕಾರ ಇರುತ್ತೆ, ಅದೇ ಒಂದು ಸಹನೆ, ಅದೇ ಒಂದು ಕಾಳಜಿ, ಆ ಪಾಲನೆ ಎಲ್ಲ ಅದೇ ರೀತಿ ಇರುತ್ತೆ. ಯಾಕೆ? ನನ್ನವರು ನಮ್ಮವರು ಅನ್ನೋ ಸ್ನೇಹ ಅಲ್ಲಿ ಸಂಬಂಧ ಇರುತ್ತೆ, ನನ್ನ ಫ್ಯಾಮ್ಲಿ ಅನ್ನೋವಂಥದ್ದು ಇರುತ್ತೆ. ಆಗ ಅಲ್ಲಿ ಎಲ್ಲವನ್ನ ಅಳವಡಿಸ್ಕೊಂಡು ಸಹನೆ ಮಾಡಿಕೊಂಡು ಅವರು ಹೋಗ್ತಿರ್ತಾರೆ ಅಲ್ವಾ? ಇಲ್ಲಿ ಹಾಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ನೋಡಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನಗೆ ಸತ್ಯವಾದ ಪ್ರಿಯತಮೆಯರು ಅಂತಲೂ ಹೇಳ್ತಾರೆ. ಯಾಕಂದರೆ ಸರ್ವ ಸಂಬಂಧಿ ನಮಗೆ ಬಾಬಾನೇ ಅಲ್ವಾ? ನೀವು ನನಗೆ ಸತ್ಯವಾದ ಪ್ರಿಯತಮೆಯರು, ಸತ್ಯವಾದ ಅರ್ಧಾಂಗಿ ಅಂತಾರೆ ಬಾಬಾ ಅಲ್ವಾ? ಅಂದರೆ ನಮ್ಮ ಒಂದು ಬಾಳ ಸಂಗಾತಿ. ಹಾಗಾಗಿ ನಮಗೆ ನಾವು ಪಾರ್ವತಿಯರು, ಬಾಬಾ ಶಿವ ನಾವು ಆತ್ಮಗಳು ಪಾರ್ವತಿಯರು, ಬಾಬಾ ರಾಮ ನಾವು ಆತ್ಮಗಳು ಸೀತೆಯರು. ಅಂದರೆ ಇಲ್ಲಿ ದಂಪತಿಗಳ ಒಂದು ಸಂಬಂಧ ಬರುತ್ತೆ, ಕಪಲ್ಸ್ ದಂಪತಿಗಳ ಒಂದು ಸಂಬಂಧ ಬರುತ್ತೆ. ಇಲ್ಲಿ ಬಾಬಾ ತಂದೆ, ಇಲ್ಲಿ ನಾವು ತಾಯಿ. ಅಂದರೆ ಕೇವಲ ತಾಯಿಯಲ್ಲ, ಕೇವಲ ಮಾತೆ ಅಲ್ಲ, ಜಗನ್ಮಾತೆ ಅಂತ ಹೇಳ್ತಾರೆ ಬಾಬಾ. ಈಗ ನೋಡಿ, ಯಜ್ಞದಲ್ಲಿ ಆದಿಯಲ್ಲಿ ಮಮ್ಮ ಇದ್ರು, ಮಮ್ಮ ಕುಮಾರಿನೇ, ಆದರೆ ಅವರಲ್ಲಿ ಸಂಸ್ಕಾರ ಮಾತೆಯ ಸಂಸ್ಕಾರ ಇತ್ತು, ಜಗನ್ಮಾತೆಯ ಸಂಸ್ಕಾರ ಇತ್ತು. ಅವರನ್ನು ಜಗದಂಬ, ಮಾತೇಶ್ವರಿ, ರಾಜರಾಜೇಶ್ವರಿ, ಮಮ್ಮ ಎಲ್ಲ ಕರೀತಿದ್ರು. ಯಾಕೆ? ಅವರಲ್ಲಿ ಒಂದು ತಾಯಿಯಲ್ಲಿ ಇರಬೇಕಾದಂತಹ ಒಂದು ಗುಣ, ಸಂಸ್ಕಾರ ಅವರಲ್ಲಿ ಇತ್ತು. ಆ ಮಮತೆ, ಆ ವಾತ್ಸಲ್ಯ, ಆತ್ಮಿಕವಾಗಿ ಆ ಸ್ನೇಹ, ಸಂಬಂಧ, ಪ್ರೀತಿ ಎಲ್ಲರ ಪ್ರತಿಯಾಗಿ ಇತ್ತು. ಅವರು ಅದಕ್ಕೆ ಅವರ ಕುಮಾರಿಯಾಗಿದ್ದರೂ ಕೂಡ ಅವರ ಸಂಸ್ಕಾರಗಳು ಅವರದು ಜಗನ್ಮಾತೆಯ ಸ್ವರೂಪದಲ್ಲಿತ್ತು. ಅವರ ಪಾಲನೆ, ಜ್ಞಾನ ಯೋಗದಿಂದ ಕೊಡ್ತಿದ್ದಂಥ ಪಾಲನೆ ಕೂಡ ಜಗನ್ಮಾತೆಯ ರೂಪದಲ್ಲಿನೇ ಅವರು ಕೊಡ್ತಿದ್ರು. ಆಯಿತಾ? ಅಂದರೆ ಅವರಲ್ಲಿ ಆ ಸಂಸ್ಕಾರ ಬರೋದಕ್ಕೆ ಕಾರಣ ಬಾಬಾರವರ ಜೊತೆ ಇಟ್ಟಿದ್ದಂತಹ ಆತ್ಮಿಕವಾಗಿ ಪರಮಾತ್ಮನ ಜೊತೆ ಅವರು ಸ್ನೇಹ, ಸಂಬಂಧ, ಪ್ರೀತಿಯನ್ನು ಇಟ್ಟಿದ್ರು. ಅವರೊಬ್ಬರ ಜೊತೆ ಅವರ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡ್ರು. ಎಲ್ಲರ ಒಂದು ಸಂಸ್ಕಾರಗಳನ್ನು ನೋಡ್ತಿದ್ರು ಕೂಡ ಸಹನೆ ಮಾಡಿಕೊಂಡು ಅಳವಡಿಸ್ಕೊಂಡು ಅದನ್ನು ಅದನ್ನು ಜಾಸ್ತಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಅವರು ಏನು ಮಾಡಿದ್ರು, ಎಲ್ಲರನ್ನು ಕ್ಷಮಿಸ್ತಾ ಮುಂದೆ ಹೋದ್ರು ಕೂಡ. ಅದಕ್ಕೇ ಎಲ್ಲರಿಗೂ ಕೂಡ ಅವ್ರು ಏನೇ ಮಾಡಿದ್ರು ಜ್ಞಾನ ಯೋಗದ ಪಾಲನೆ, ಆ ಪ್ರೀತಿ ಅವೆಲ್ಲವನ್ನು ಆತ್ಮಿಕವಾಗಿ ಕೊಡ್ತಾ ಅವರು ಜಗದಂಬೆ ಆದರು, ಜಗನ್ಮಾತೆ ಆದರು, ಮಾತೇಶ್ವರಿ ಆದರು ಅಲ್ವಾ? ಇಲ್ಲಿ ನಾವು ಅಷ್ಟೇ ಬಾಬಾರವರ ಜೊತೆ ನಮ್ಮ ಒಂದು ಸಂಬಂಧವನ್ನು ಆತ್ಮಿಕವಾಗಿ ಸಂಬಂಧ, ಸ್ನೇಹ, ಪ್ರೀತಿಯನ್ನು ನಾವು ಜೋಡಿಸಿದ್ದೀವಿ. ಅವರು ಪತಿ, ನಾನು ಪತ್ನಿಯಾಗಿದ್ದೀನಿ. ಇಲ್ಲಿ ಕಪಲ್ಸ್ ಆಗಬೇಕಾಗತ್ತೆ, ದಂಪತಿಗಳಾಗಬೇಕಾಗತ್ತೆ. ಎಷ್ಟೊಂದು ಅವ್ಯಕ್ತವಾಣಿಗಳಲ್ಲಿ ಹೇಳಿದ್ದಾರೆ ಬಾಬಾ. 70s ಮುರಳಿಯಲ್ಲೂ ಕೂಡ ಹೇಳಿದ್ದಾರೆ ಬಾಬಾ. ಏನು ಅಂದರೆ, ನೀವ್ಯಾವತ್ತೂ ಒಂಟಿಯಾಗಿರಬೇಡಿ, ದಂಪತಿಗಳಾಗಿರಿ ಅಂತಾರೆ ಬಾಬಾ. ನನ್ನನ್ನು ನೀವು ಪತಿಯಾಗಿ ಮಾಡ್ಕೊಳ್ಳಿ, ದಂಪತಿಗಳಾಗಿರಿ, ಯಾವಾಗಲೂ ಒಂಟಿಯಾಗಿರಬೇಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಒಂದು ಮುರುಳಿನೇ ನುಡಿಸಿದ್ದಾರೆ ಅವ್ಯಕ್ತವಾಣಿ ಬಾಬಾ. ಇಲ್ಲಿ ನಾವು
ಈ ಒಂದು ಪತಿ ಪತ್ನಿ ಸಂಬಂಧದ ಬಗ್ಗೆ ಲಾಸ್ಟ್ ಕ್ಲಾಸ್ಗಳಲ್ಲೂ ತುಂಬ ಹೇಳಿದ್ದಾರೆ. ಅಂದರೆ ಸಮರ್ಪಣೆಯ ಒಂದು ಇದರಲ್ಲಿರ್ಬೋದು, ಮತ್ತೆ ಅಷ್ಟಶಕ್ತಿಗಳು ಹೇಗೆ ಧಾರಣೆ ಆಗುತ್ತೆ ಅದರಲ್ಲಿರ್ಬೋದು. ಇವೆಲ್ಲನೂ ಸಹ ನೋಡಿ, ಒಬ್ಬ ತಾಯಿಯಲ್ಲಿ ಸಹನ ಶಕ್ತಿ ಅಂದರೆ ಎಲ್ಲ ಶಕ್ತಿನೂ ಬರುತ್ತೆ. ಅಲ್ಲಿ ಸಹನೆ ಇದೆ ಅಂದರೆ ಅದರಿಂದ ಎಲ್ಲನೂ ಬಂದ್ಬಿಡುತ್ತೆ. ಅಲ್ಲಿ ಸಹನೆ ಇಲ್ಲ ಅಂದರೆ ಯಾವುದೂ ಇರೋದಿಲ್ಲ. ನಾವಲ್ಲಿ ಸಹನೆ ನಾವು ಮಾಡ್ತೀವಿ ಅಂದರೆ ಅಲ್ಲಿ ಕಂಟಿನ್ಯೂಯೇಷನ್ ಇರುತ್ತೆ. ಆ ಸಂಬಂಧ, ಅಲ್ಲಿನ ಸ್ನೇಹ, ಅಲ್ಲಿನ ಒಂದು ಸಂಘಟನೆ, ಆ ಫ್ಯಾಮಿಲಿ ಹಾಗೇನೆ ಮುಂದುವರಿತಾ ಹೋಗುತ್ತೆ. ಸಹನೆ ಇಲ್ಲ ಅಂದರೆ ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ ಅಲ್ವಾ? ಹಾಗೆ ಆ ಸಹನೆ ಇತ್ತು ಅಂದರೆ ಎಲ್ಲ ಶಕ್ತಿಗಳು ಬಂದ್ಬಿಡುತ್ತೆ ಅದರ ಹಿಂದೆನೆ, ಅಷ್ಟಶಕ್ತಿಗಳಲ್ಲಿ. ಆಯ್ತಾ? ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಸಹನಾ ಶಕ್ತಿ ತುಂಬ ಇಂಪಾರ್ಟೆಂಟು. ಮಮ್ಮ ಹಾಗೆ ಮಾಡಿದ್ರು. ಇಲ್ಲಿ ನಾವು ಶಿವ ಬಾಬಾ, ನಾವು ಪಾರ್ವತಿಯರು, ಆತ್ಮಕ್ಕೇನೆ ಪಾರ್ವತಿ ಅಂತಾರೆ, ಆತ್ಮಕ್ಕೇನೆ ಸೀತೆ ಅಂತಾರೆ. ಬಾಬಾ ಹೃದಯಾಭಿರಾಮ ಆಗಿದ್ದಾರೆ ಅಲ್ವಾ? ಈಗ ನೋಡಿ, ನಾವು ಈ ಸಮಯದಲ್ಲಿ ನಾವು ಬಾಬಾರವರ ಜೊತೆ ಈ ಸಂಬಂಧವನ್ನು ನಾವು ಬಾಬಾರವರು ನಾವು ದಂಪತಿಗಳಾಗಿರೋ ಒಂದು ನೆನಪಾರ್ಥವಾಗಿಯೇ ಶಿವ ಪಾರ್ವತಿ ಹೆಸರಲ್ಲಿ ಮಂದಿರಗಳು, ಪೂಜೆಗಳು ನಡೀತಿರುವಂಥದ್ದು, ರಾಮ ಸೀತೆ ಹೆಸರಲ್ಲಿ ಅಲ್ವಾ? ಮತ್ತು ಅರ್ಧನಾರೇಶ್ವರ ಅಂತ ಹೇಳಿ ತೋರಿಸ್ತಾರೆ. ಅರ್ಧನಾರೇಶ್ವರ ಅಂತ ತೋರಿಸ್ತಾರೆ. ಅರ್ಧ ಪಾರ್ವತಿದು, ಅರ್ಧ ಶಿವನದ್ದು. ಅದು ಯಾರು? ನಮ್ಮದೇ ನೆನಪಾರ್ಥ. ನಾವು ಈ ಸಮಯದಲ್ಲಿ ಬಾಬಾರವರನ್ನು ನಾವು ಆ ರೀತಿಯಲ್ಲಿ ನಾವು ಅವರ ಜೊತೆ ಸಂಬಂಧವನ್ನು ಬೆಳೆಸಿರುವಂತಹದರ ಪವಿತ್ರವಾದ ಸಂಬಂಧ, ಆತ್ಮಿಕ ಸಂಬಂಧ, ಪರಮಾತ್ಮನ ಜೊತೆ ಬೆಳೆಸಿರೋದರ ಒಂದು ಸಂಕೇತ, ಅದು ನೆನಪಾರ್ಥ ಆಗಿದೆ. ಇಲ್ಲಿ ನಾವು ಯಾವಾಗ ಜಗನ್ಮಾತೆಯ ಒಂದು ಸ್ವರೂಪ, ಬಾಬಾ ಪತಿ ನಾನು ಪತ್ನಿ ಅಂದಾಗ ಇಡೀ ನೋಡಿ, ಬಾಬಾರವರಿಗೆ ಇಡೀ ವಿಶ್ವದ ಆತ್ಮಗಳು ಮಕ್ಕಳಾಗ್ತಾರೆ ಅಂದರೆ ಅವರು ತಂದೆ, ಇಡೀ ವಿಶ್ವದಲ್ಲಿರೋ ಆತ್ಮಗಳು ಮಕ್ಕಳು. ಮತ್ತು ಅವರು ತಂದೆ ಅಂದಾಗ ಅವರಿಗೆ ನಾನು ಪತ್ನಿ ಆಗಿದ್ದೀನಲ್ಲ, ಅವರಿಗೆ ಶಿವನಿಗೆ ನಾನು ಪತ್ನಿ ಆಗಿದ್ದಾಗ ನಾನು ಇಡೀ ವಿಶ್ವದ ಆತ್ಮಗಳಿಗೆ ನಾನು ತಾಯಿ ಆಗ್ತೀನಲ್ವ? ನಿಜ ತಾನೆ? ತಾಯಿ ಜಗನ್ಮಾತೆಯ ಒಂದು ಸ್ವರೂಪ, ಆ ಸ್ವರೂಪ ಆಗ್ತೀನಲ್ಲ. ಈಗ ಲೌಕಿಕದಲ್ಲಿ ಒಂದು ತಾಯಿ ಏನೇ ನೋಡಿದ್ರು ಕೂಡ, ಮಕ್ಕಳಲ್ಲಿ ಏನೇ ಒಂದು ಸಂಸ್ಕಾರಗಳು, ಏನೇ ಒಂದು ತಪ್ಪುಗಳು ನೋಡಿದ್ರು ಕೂಡ ಸಹನೆ ಮಾಡ್ಕೊಳ್ತಾ, ಕ್ಷಮಿಸ್ತಾ, ಹೇಗೆ ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಅವರು ಹೇಗೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ, ಸ್ನೇಹ ಸಂಬಂಧ ಪ್ರೀತಿಯಿಂದ ನನ್ನವರು, ನಮ್ಮವರು, ನನ್ನ ಮಕ್ಕಳು ಅಂತ. ಅದೇ ರೀತಿ ಇಲ್ಲಿ ಎಲ್ಲರೂ ನನ್ನ ಒಂದು ಸಂತಾನ ಆಗಿದ್ದಾರೆ. ವಿಶ್ವದ ಆತ್ಮಗಳು ನನ್ನ ಸಂತಾನ, ಜಗನ್ಮಾತೆ ಸ್ವರೂಪದಲ್ಲಿ ಬರಬೇಕಾಗತ್ತೆ. ಯಾವಾಗ ನಾನು ನನ್ನವರು, ನಮ್ಮದೆಲ್ಲ ಒಂದು ಫ್ಯಾಮಿಲಿ, ಎಲ್ಲರೂ ನೋಡಿ, ಬಾಬಾ ಹೇಳ್ತಾರಲ್ಲ, ಶಿವ ಪಾರ್ವತಿಗೆ ಗಣೇಶ ಸಂತಾನ ಅಂತ. ಎಲ್ಲರೂ ಕೂಡ ಗಣೇಶರೇ, ಎಲ್ಲರೂ ಕೂಡ ಬಾಬಾರವರ ಮಕ್ಕಳ ಆತ್ಮಗಳು, ಸಂತಾನನೇ. ಆದ್ದರಿಂದ ಶಿವಪಾರ್ವತಿಗೆ ಎಲ್ಲರೂ ಕೂಡ ಸಂತಾನ ಆಗ್ತಾರೆ ಇಲ್ಲಿ ಆತ್ಮಗಳು. ಆಯ್ತಲ್ಲ, ಆತ್ಮದ ಒಂದು ರೂಪದಲ್ಲಿ ಎಲ್ಲರನ್ನ ಮಕ್ಕಳಾಗಿ ನಾವು ಸ್ವೀಕಾರ ಮಾಡಿದ್ವಿ, ನಾವು ಸಂತಾನವಾಗಿ ಸ್ವೀಕಾರ ಮಾಡಿದ್ವಿ ಅಂದರೆ ನಮ್ಮಲ್ಲಿ ಮಾತೆಯ ಒಂದು ಸಂಸ್ಕಾರ ಅನ್ನುವಂಥದ್ದು ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೊಳ್ಬೇಕು. ಎಲ್ಲರೂ ನಮ್ಮದೆಲ್ಲ ಒಂದು ಫ್ಯಾಮ್ಲಿ, ನಾವು ಬಾಬಾ ಇಬ್ಬರು ತಂದೆ ತಾಯಿ ಆಗಿದ್ದೀವಿ ಎಲ್ಲರಿಗೂ ಸಹ. ಅವರೆಲ್ಲ ನನ್ನ ಸಂತಾನ ಆಗಿದ್ದಾರೆ. ಮತ್ತು ಅವರಲ್ಲಿ ನಿಮಗೆ ಏನೇ ಅವಗುಣ ಕಾಣಲಿ, ಏನೇ ಕೆಟ್ಟ ಸಂಸ್ಕಾರ, ಹಳೆಯ ಸ್ವಭಾವ ಸಂಸ್ಕಾರ ಕಾಣಲಿ, ರಾವಣನ ಗುಣಗಳು ಕಾಣಲಿ, ಅಲ್ಲಿ ನೀವು ಸಹನೆ ಮಾಡ್ತೀರಾ, ಅಲ್ಲಿ ನೀವು ಏನು ಮಾಡ್ತೀರಾ? ಕ್ಷಮಿಸ್ತೀರಾ, ಎಲ್ಲ ಅಳವಡಿಸ್ಕೊಳ್ತೀರಾ. ಮತ್ತು ಯಾವಾಗಲೂ ಕೂಡ ಅವರಿಗೆ ಪ್ರೀತಿ ಸ್ನೇಹದಿಂದ ಜ್ಞಾನ ಯೋಗದ ಪಾಲನೆಯನ್ನು ಕೊಡ್ತಾ ಹೋಗ್ತೀರಾ. ಬಾಬಾ ಎಷ್ಟೋ ಮುರುಳಿಗಳಲ್ಲಿ ತಿಳಿಸಿದ್ದಾರೆ, ನೀವು ಜಗನ್ಮಾತೆಯರಾಗದ ಹೊರತು ಇಡೀ ವಿಶ್ವದ ಆತ್ಮಗಳಿಗೆ ಜ್ಞಾನ ಯೋಗದ ಪಾಲನೆಯನ್ನು ನೀವು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾವು ಯಾವಾಗ
ಎಲ್ಲರ ತಪ್ಪುಗಳನ್ನು ನೋಡ್ತಾ, ಕ್ಷಮಿಸ್ತಾ, ಸಹನೆ ಮಾಡ್ಕೊಳ್ತಾ, ಸ್ನೇಹ ಇರುತ್ತಲ್ಲ ನಮಗೆ ಅವರ ಜೊತೆ, ಎಲ್ಲರ ಜೊತೆ. ಈಗ ಒಬ್ಬ ತಾಯಿಗೆ ಮಕ್ಕಳ ಜೊತೆ ಸ್ನೇಹ ಸಂಬಂಧ ಪ್ರೀತಿ ಹೇಗಿರುತ್ತೆ, ಹಾಗೆ ನಾವು ಇಲ್ಲಿ ಅಲೌಕಿಕವಾಗಿ ಎಲ್ಲರನ್ನ ಆತ್ಮಗಳನ್ನು ನೋಡ್ತಾ, ಆತ್ಮಿಕ ಸ್ನೇಹ ಸಂಬಂಧ ಪ್ರೀತಿಯನ್ನು ಇಟ್ಕೊಳ್ತಾ, ನನ್ನ ಒಂದು ಫ್ಯಾಮಿಲಿ, ನಮ್ಮ ಒಂದು ಮಕ್ಕಳು ಅಂತ ನೋಡ್ತಾ, ಒಂದು ಮಾತೆ ಸಂಸ್ಕಾರವನ್ನು ಧಾರಣೆ ಮಾಡ್ಕೊಳ್ತಾ, ಕ್ಷಮಿಸಿ ಸಹನೆ ಮಾಡ್ಕೊಳ್ತಾ, ಅಳವಡಿಸ್ಕೊಳ್ತಾ, ಅವರಿಗೆ ಕಾಳಜಿಯನ್ನು, ಅಂದರೆ ಆತ್ಮಿಕವಾದ ಪ್ರೀತಿ ಸ್ನೇಹವನ್ನು ಅವ್ರಿಗೂ ಕೊಡ್ತಾ ಜ್ಞಾನ ಯೋಗದ ಪಾಲನೆಯನ್ನು ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಬಾಬಾ. ಅಂದರೆ ಇಡೀ ವಿಶ್ವದ ಆತ್ಮಗಳಿಗೆ ಪಾಲನೆ ಕೊಡುವಂಥದ್ದೇನು, ಶಕ್ತಿಶಾಲಿಯಾಗಿ ತಯಾರು ಮಾಡಬೇಕು, ಅವರ ಸಂಸ್ಕಾರಗಳ ಪರಿವರ್ತನೆ ಆಗೋ ಥರ ಅವರಿಗೆ ಶಕ್ತಿಗಳನ್ನು ತುಂಬಬೇಕು, ಜ್ಞಾನವನ್ನು ತುಂಬಬೇಕು. ಯೋಗದ ಮೂಲಕ ಶಕ್ತಿ, ಜ್ಞಾನದ ಮೂಲಕ ತಿಳುವಳಿಕೆ, ವಿವೇಕವನ್ನು ನಾವು ಅವರಿಗೆ ತುಂಬಿಸ್ಬೇಕು ಅಲ್ವಾ. ತಿಳುವಳಿಕೆಯ ಅವಶ್ಯಕತೆ ಇದೆ, ಅವರಿಗೆ ಶಕ್ತಿಯ ಅವಶ್ಯಕತೆಯೂ ಇರುತ್ತೆ. ಅವರಲ್ಲಿ ನೀವು ನೋಡ್ತಿದ್ದೀರಾ, ಎಲ್ಲರಲ್ಲೂ ಒಂದು ಹಳೆಯ ಸ್ವಭಾವ ಸಂಸ್ಕಾರ, ವಿಘ್ನಗಳಾಗ್ತಿರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ, ನಿಂದನೆ ಮಾಡ್ತಿರ್ತಾರೆ, ಅವು ಗುಣಗಳು ಕಾಣ್ತಿರುತ್ತೆ. ಯಾಕೆ? ಅವರು ಬಲಹೀನ ಇದ್ದಾರೆ, ವೀಕ್ ಆಗಿದ್ದಾರೆ, ಆತ್ಮ ಬಲಹೀನ ಇದೆ, ವೀಕ್ ಇದೆ. ಅವರಿಗೆ ನೀವು ಮತ್ತೆ ಅವರಲ್ಲಿ ಜ್ಞಾನದ ಕೊರತೆ ಇದೆ, ಶಕ್ತಿಯ ಕೊರತೆ ಇದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ವಿರುದ್ಧವಾಗಿ ನಡ್ಕೊಳ್ತಾರೆ. ವಿರುದ್ಧವಾಗಿ ನಡ್ಕೊಳ್ತಾರೆ. ವಿಘ್ನಗಳಾಗೋದು, ಮಾತು, ಅವರ ಒಂದು ನಡವಳಿಕೆ, ಬಿಹೇವಿಯರು ಎಲ್ಲವೂ ಸಹ ರಾವಣನ ಸಂಸ್ಕಾರ ಥರ ಕಾಣ್ತಿರುತ್ತೆ. ಯಾಕೆ? ಅಲ್ಲಿ ಆತ್ಮದಲ್ಲಿ ಶಕ್ತಿ ಇಲ್ಲ, ಬಲಹೀನ ಆಗಿರುತ್ತೆ. ಈಗ ನೀವು ಜ್ಞಾನದಿಂದ ಅವರಿಗೆ ಜ್ಞಾನದ ಶಕ್ತಿಯನ್ನು ತುಂಬಬೇಕು, ಮತ್ತು ಯೋಗದಿಂದ ಶಕ್ತಿಯನ್ನು ಅವ್ರಿಗೆ ನೀವು ತುಂಬಬೇಕು. ಇದೇ ಪಾಲನೆ ನೀವು ಅವ್ರು ಕೊಡುವಂಥದ್ದು. ಯಾವಾಗ ಅವರಲ್ಲಿ ಜ್ಞಾನ, ಶಕ್ತಿ, ಯೋಗದಿಂದ ಶಕ್ತಿ, ಜ್ಞಾನದಿಂದ ತಿಳುವಳಿಕೆ ಅವರಲ್ಲಿ ಬರುತ್ತೆ, ಅವಾಗ ಏನಾಗುತ್ತೆ, ಜ್ಞಾನ ಪ್ರಕಾಶತೆ, ಯೋಗದ ಒಂದು ಶಕ್ತಿ ಅವರಲ್ಲಿ ಯಾವಾಗ ಬರುತ್ತೆ, ಅವರಲ್ಲಿ ಆಗ ಪರಿವರ್ತನೆ ಬರುತ್ತೆ. ಅವರನ್ನು ನೀವು ಶಕ್ತಿಶಾಲಿಯಾಗಿ ತಯಾರು ಮಾಡೋದಕ್ಕೆ ಆಗಲೇ ಸಾಧ್ಯ ಆಗುತ್ತೆ. ಹಾಗೇನೆ ನೀವು ಆವಾಗಲೇ ನೀವು ಸಾಧ್ಯ ಆಗೋದು, ನೀವು ಅವರನ್ನು ಶಕ್ತಿಶಾಲಿಯಾಗಿ ತಯಾರು ಮಾಡೋದಕ್ಕೆ. ಅವರು ಆಗ ಬಲಹೀನ ಇದ್ದವರು ಬಲಶಾಲಿಗಳಾಗ್ಬಿಡ್ತಾರೆ, ಜ್ಞಾನಿಗಳು, ಯೋಗಿಗಳಾಗ್ತಾರೆ. ಅವರಲ್ಲಿ ಸಂಸ್ಕಾರ ಹಳೇದೇನಿತ್ತೋ ಅದು ಸಂಸ್ಕಾರ ಪರಿವರ್ತನೆ ಆಗುತ್ತೆ ಅಲ್ವಾ. ತನ್ನ ತಾಯಿ ಲೌಕಿಕದಲ್ಲಿ ಏನು ಮಾಡ್ತಾಳೆ, ತನ್ನ ಮಕ್ಕಳಿಗೆ ಏನು ಮಾಡ್ತಾಳೆ, ಅವರಲ್ಲಿ ಏನೇ ಬಲಹೀನತೆಗಳಿದ್ರು, ಇವಾಗ ಶರೀರದಲ್ಲಿ ಏನಾದರೂ ಬಲಹೀನತೆ ಇದೆ, ತುಂಬ ವೀಕ್ ಇದೆ, ಆರೋಗ್ಯ ಸರಿ ಇಲ್ಲ ಅಂದಾಗ ಏನು ಮಾಡ್ತಾರೆ ಆ ತಾಯಿ ಅಲ್ವಾ. ಒಳ್ಳೆಯ ಒಂದು ಪೌಷ್ಟಿಕಾಂಶ ಇರುವಂಥ ಆಹಾರ, ಜೊತೆಗೆ ಸ್ನೇಹ, ಪ್ರೀತಿ, ಕಾಳಜಿ ಎಲ್ಲವನ್ನ ಕೊಡ್ತಾ ಆ ರೀತಿ ಅವರಿಗೆ ಪಾಲನೆ ಕೊಟ್ಟು ಅವರನ್ನು ಶಕ್ತಿಶಾಲಿಯಾಗಿ ತಯಾರು ಮಾಡ್ತಾರಲ್ವ, ಸ್ಟ್ರಾಂಗ್ ಆಗಿ ತಯಾರು ಮಾಡ್ತಾರಲ್ವ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ತಯಾರು ಮಾಡ್ತಾಳಲ್ವ. ಹಾಗೆಯೇ ಇಲ್ಲಿ ಅವರು ಆ ರೀತಿ ನಮಗೆ ಕಾಣ್ತಿದ್ದಾರೆ ಅಂದಾಗ ನಾವು ಅಲ್ಲಿ ಸಹನೆ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡು ನಾವು ಅವರಿಗೆ ಜ್ಞಾನ ಯೋಗದ ಒಂದು ಜ್ಞಾನದಿಂದ ತಿಳುವಳಿಕೆ, ಯೋಗದಿಂದ ಶಕ್ತಿಯನ್ನು, ಇವೆರಡು ಜ್ಞಾನ ಯೋಗದ ಪಾಲನೆಯನ್ನು ನಾವು ಅವ್ರಿಗೆ ಕೊಡೋದ್ರಿಂದ ಅವರು ಪರಿವರ್ತನೆ ಆಗ್ತಾರೆ, ಶಕ್ತಿಶಾಲಿ ಆಗ್ತಾರೆ. ಆಯಿತಾ. ಆಗ ನಮ್ಮಲ್ಲಿ ಸಂಸ್ಕಾರ ಘರ್ಷಣೆ ಬರೋದಿಲ್ಲ, ನಮ್ಮ ಸಂಬಂಧನೂ ಸಹ ಚೆನ್ನಾಗಿರುತ್ತೆ. ಎಲ್ಲ ಆತ್ಮಿಕವಾದ ಒಂದು ಸ್ನೇಹ ಸಂಬಂಧದಲ್ಲಿ ನಾವು ಇರ್ತೀವಿ. ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಅಲ್ವಾ. ನಮ್ಮದಿಲ್ಲಿ ಈಶ್ವರೀಯ ಪರಿವಾರ ಅಲ್ವಾ, ಗಾಡ್ಲಿ ಫ್ಯಾಮಿಲಿ ಇದು ನಮ್ಮದು. ಹಾಗಾಗಿ ನಾವೆಲ್ಲರೂ ಒಂದೇ, ನಾವೆಲ್ಲ ಒಬ್ಬ ತಂದೆ ಮಕ್ಕಳು, ನಮ್ಮೆಲ್ಲರಿಗೂ ಒಬ್ಬ ತಂದೆ ಆಗಿದ್ದಾರೆ ಅನ್ನೋದು ನಮಗೆ ಸ್ಮೃತಿ ಇರುತ್ತಲ್ಲ ಎಲ್ಲರಿಗೂ ಸಹ. ಅದೇ ರೀತಿಯೇ ನಾವು ನಡ್ಕೊಳ್ಬೇಕಾಗತ್ತೆ ಕೂಡ, ನಾವು ಸ್ಮೃತಿಗೆ ತಕ್ಕ ಹಾಗೆ ನಡ್ಕೊಳ್ಬೇಕು ಕೂಡ. ಮತ್ತು ಬಾಬಾ ಅದಕ್ಕೆ ಹೇಳ್ತಾರೆ, ನೀವು ಯಾರಿಗೇ ಆಗಲಿ, ನೀವು ಜ್ಞಾನ ಕೊಡಬೇಕಾದ್ರೂ, ಯೋಗ ಕೊಡಬೇಕಾದ್ರೂ, ನೀವು ಅವರನ್ನು ಜ್ಞಾನ ಯೋಗದಿಂದ ನೀವು ಶಕ್ತಿಶಾಲಿಯಾಗಿ ನೀವು ಮಾಡಬೇಕು ಅಂದರೆ ನೀವು ಜಗನ್ಮಾತೆ ಸ್ವರೂಪರಾಗಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮಾಡುವಷ್ಟು ಕಾಳಜಿ, ಆ ಪ್ರೀತಿ, ಆ ಸ್ನೇಹ, ಆ ಸಹನೆ, ಆ ಅಳವಡಿಸ್ಕೊಳ್ಳುವಂಥದ್ದು, ಮತ್ತು ಏನೇ ಬಂದರೂ ಕೂಡ ಆ ಕುಟುಂಬಕ್ಕೋಸ್ಕರ ಎದುರಿಸುವಂಥ ಶಕ್ತಿ, ಅದು ಕೇವಲ ನನ್ನವರು, ನಮ್ಮವರು, ನನ್ನ ಫ್ಯಾಮ್ಲಿ ಅಂದಾಗ ಮಾತ್ರ ಅದು ಬರುತ್ತೆ. ಬೇರೆಯವರು ಅಂದರೆ ಅದು ಬರಲ್ಲ ನೋಡಿ, ಗಮನಿಸಿದ್ದೀರಲ್ಲ. ಬೇರೆಯವರು ಅಂದರೆ ಏನೋ ಮಾಡಬೇಕು, ಇಡಬೇಕು, ಆ ರೀತಿ ಇರುತ್ತೆ. ನನ್ನವರು ಅನ್ನೋದು ತುಂಬ ರೇರು, ವಿರಳ. ನಮ್ಮವರು, ನನ್ನವರು, ತನ್ನವರು ಅಂತ ಮಾಡೋದು ತುಂಬ ವಿರಳ. ಅದು ಲೌಕಿಕದಲ್ಲಿ ಎಕ್ಸಾಂಪಲ್ಗೆ ತಿಳಿಸ್ತಿದ್ದಾರೆ ಬಾಬಾ. ಅದೇ ಬೇರೆಯವರು ಅಂದಾಗ ಅವರು ಒಂದು
ಜವಾಬ್ದಾರಿ, ಕರ್ತವ್ಯ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡ್ತಾರೆ, ನಿಮಿತ್ತವಾಗಿ ಇಡ್ತಾರೆ. ಆ ತನ್ನ ಮಕ್ಕಳಿಗೆ ಕೊಡುವಷ್ಟು ಆ ಪ್ರೀತಿ, ಆ ಸಹನೆ, ಆ ಕ್ಷಮಾಭಾವನೆ ಅದೆಲ್ಲ ಏನೂ ಇರೋದಿಲ್ಲ ಅಲ್ವಾ? ಬೇರೆಯವರು ಅಂತ ನೋಡಿದಾಗ, ನಮ್ಮವರು ಅಂತ ನೋಡಿದಾಗ ಅಲ್ಲಿ ಸ್ನೇಹ, ಸಂಬಂಧ, ಪ್ರೀತಿ, ಕಾಳಜಿ, ಸಹನೆ ಎಲ್ಲವೂ ಬಂದ್ಬಿಟ್ಟಿರುತ್ತೆ, ಕ್ಷಮೆ ಎಲ್ಲವೂ ಬಂದ್ಬಿಟ್ಟಿರುತ್ತೆ. ಬೇರೆಯವರು ಅಂತ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ಹಾಗೆ ಇಲ್ಲಿ ನಾವು ನಮ್ಮವರು ಅಂತ ಅಂದಾಗ ನನ್ನ ಸಹೋದರಾತ್ಮಗಳು ಒಂದು ಆತ್ಮಿಕ ಸಂಬಂಧದಲ್ಲಿ, ಇಲ್ಲ ನಾನು ಬಾಬಾ ದಂಪತಿಗಳಾಗಿದ್ದೀವಿ, ನಾವರೆಲ್ಲ ನನ್ನ ಮಕ್ಕಳು, ನಮ್ಮವರು, ನಮ್ಮದು ಫ್ಯಾಮಿಲಿ ಅಂತಂದಾಗ ನಾವು ಅವರಿಗೆ ಪ್ರೀತಿಯಿಂದ, ಸ್ನೇಹದಿಂದ, ಆತ್ಮಿಕವಾಗಿ ಅವರಿಗೆ ಜ್ಞಾನ ಯೋಗದ ಪಾಲನೆಯನ್ನು ನಾವು ಕೊಡ್ತೀವಿ. ಅವರು ಪರಿವರ್ತನೆ ಆಗ್ತಾರೆ, ಶಕ್ತಿಶಾಲಿ ಆಗ್ತಾರೆ, ಜ್ಞಾನಿಗಳಾಗ್ತಾರೆ, ಯೋಗಿಗಳಾಗ್ತಾರೆ, ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ತಾರೆ. ನಮ್ಮ ಸಂಸ್ಕಾರದ ಥರ ಅವ್ರದ್ದು ಸಹ ಆಗತ್ತೆ. ಇಲ್ಲ ನಮ್ಮವರು ಅಲ್ಲ, ಅವರಲ್ಲ, ಅವರು ಅಂದರೆ ಅವರು ಬೇರೆ ರೀತಿಯಲ್ಲಿ ನಾವು ಅವರ ದೇಹದ ಒಂದು ಸ್ಮೃತಿಯಲ್ಲಿ ಬಂದು ದೇಹದಾರಿಗಳ ರೂಪದಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅವರ ಒಂದು ಅವಗುಣಗಳೇ ನಮಗೆ ಕಾಣ್ತಿರುತ್ತೆ, ಅವರ ಒಂದು ಪಾತ್ರನೇ ನಮಗೆ ಕಾಣ್ತಿರುತ್ತೆ. ಅವ್ರಂಥವರು, ಇವ್ರು ಇಂಥವರು, ಅವರಾಗಿದ್ದಾರೆ, ಇವ್ರು ಹೀಗಿದ್ದಾರೆ. ಇದೇ ರೀತಿಯಲ್ಲಿ ನಾವು ಅದನ್ನು ನಾವು ಗುರುತಿಸ್ತಿದ್ದೀವಿ ಅಂದರೆ ಅವ್ರಿಗೆ ನಾವು ಜ್ಞಾನ ಯೋಗದ ಪಾಲನೆ ಆತ್ಮಿಕವಾಗಿ, ಆತ್ಮಿಕ ಸ್ನೇಹ, ಪ್ರೀತಿ, ಸಂಬಂಧದಿಂದ ನಾವು ಕೊಡೋಕ್ಕಾಗೋದಿಲ್ಲ. ಏನೋ ಮಾಡಬೇಕು, ಜ್ಞಾನ ತಿಳಿಸ್ತೀವಿ ಅಷ್ಟೇ ಇರುತ್ತೆ. ಏನೋ ಕೊಡಬೇಕು ಜ್ಞಾನವನ್ನು ಅಷ್ಟೇ. ಏನೇ ಮಾಡಿದ್ರೂ ಕೂಡ ಅಲ್ಲಿ ಹೃದಯದಿಂದ ಆ ಪ್ರೀತಿ, ಕಾಳಜಿ, ಸಹನೆ, ಕ್ಷಮೆ, ದಯೆ ಇದ್ಯಾವುದೂ ಇರೋದೇ ಇಲ್ಲ ಅಲ್ಲಿ. ಆ ರೀತಿ ನಾವು ಮಾಡಿರ್ತೀವಿ, ಮೇಲೆ ಇರುತ್ತೆ ಅಷ್ಟೇ, ಅದು ಒಳಗಡೆಯಿಂದ ನಾವು ಮಾಡಿರೋದಿಲ್ಲ. ಅದಕ್ಕೆ ನಮಗೆ ಯಾಕೆ ಅವರು ಬೇರೆಯವರು ನಮಗೆ ಅಡ್ಜಸ್ಟ್ ಆಗೋದಿಲ್ಲ, ಅವ್ರ ಸಂಸ್ಕಾರ ನಂಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ಇವ್ರ ಸಂಸ್ಕಾರ ನಂಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ಅವ್ರು ಸರಿ ಹೋಗ್ತಿಲ್ಲ ನನಗೆ, ಇವ್ರು ಸರಿ ಹೋಗ್ತಿಲ್ಲ ನನಗೆ, ಅವ್ರಂದರೆ ಆಗಲ್ಲ ನನಗೆ, ಅವರಿದ್ದರೆ ನಾನು ಅವ್ರ ಜೊತೆ ಇರೋದಿಲ್ಲ, ಅವರಿಲ್ಲಾಂದರೆ ನಾನು ಅವರಿದ್ದರೆ ನಾನು ಹೊರ್ಟೋಗ್ಬಿಡ್ತೀನಿ, ಅವ್ರು ನನ್ನ ಜೊತೆ ಇರಬಾರ್ದು, ಅವ್ರು ಇಲ್ಲಿರಬಾರ್ದು. ಯಾಕೆ ಇದೆಲ್ಲ? ಇಲ್ಲಿ ಆ ಒಂದು ಸ್ನೇಹ ಇಲ್ಲ, ಆ ಒಂದು ಪ್ರೀತಿ ಇಲ್ಲ, ಆ ಸಂಬಂಧ ಇಲ್ಲ. ನಮ್ಮವರು, ಇದು ನಮ್ಮದೆಲ್ಲ ಒಂದೇ ಫ್ಯಾಮಿಲಿ, ನಾವೆಲ್ಲ ಒಂದೇ, ನಮಗವ್ರಿಗೂ ಸಂಬಂಧ ಇದೆ, ನಮ್ಮ ಫ್ಯಾಮಿಲಿಯವರು ಅನ್ನೋದಿಲ್ಲ ಅಲ್ಲಿ. ಯಾವಾಗ ಅದಿರುತ್ತೆ ಆವಾಗ ಅದೆಲ್ಲ ಬರುತ್ತೆ, ಯಾವಾಗ ಅದು ಇರೋದಿಲ್ಲ ಇವ್ಯಾವುದು ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ಬಾಬಾ ನಾವು ಸಂಸ್ಕಾರ ಮಿಲನ ಮಾಡ್ಕೊಳ್ಬೇಕು ಅಂತಂದರೆ ನಾವಿಷ್ಟೆಲ್ಲ ನಾವು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗ ಇದೆಲ್ಲ ಸಂಸ್ಕಾರ ಮಿಲನಗಳು ಆಗೋಯ್ತು ನಮ್ದೆಲ್ಲರದು, ಆಗ ಇಡೀ ವಿಶ್ವನು ಪರಿವರ್ತನೆ ಆಗಿಬಿಡುತ್ತೆ ಅಲ್ವಾ? ಯಾವುದೇ ಆಗಲಿ ಒಂದು ತಾಯಿ ತನ್ನ ಮಕ್ಕಳನ್ನು ತನಗಿಂತ ಚೆನ್ನಾಗಿ ಅವರು ಬೆಳಿಬೇಕು, ಅವರು ಉದ್ಧಾರ ಆಗಬೇಕು, ಅವರು ಜೀವನ ಹಂಗಿರಬೇಕು ಹಿಂಗಿರಬೇಕು ಅಂತ ಏನೆಲ್ಲ ಕಷ್ಟಪಟ್ಟು ಅವರನ್ನು ಶಕ್ತಿಶಾಲಿಯಾಗಿ, ಒಂದು ಸ್ಟ್ರಾಂಗ್ ಆಗಿ, ಬುದ್ಧಿವಂತರಾಗಿ, ವಿದ್ಯಾವಂತರಾಗಿ ಹೆಂಗೆ ತಯಾರು ಮಾಡ್ತಾರೆ, ಶಾರೀರಿಕವಾಗಿ ಮಾನಸಿಕವಾಗಿಯೂ ಕೂಡ ಅಲ್ವಾ? ಇಲ್ಲೂ ಅಷ್ಟೇ, ಪ್ರತಿಯೊಬ್ಬರು ಅವರಲ್ಲಿ ಅವಗುಣ ಕಾಣ್ತಿದೆ ಅಂದ ತಕ್ಷಣವೇ ಅವರಲ್ಲಿ ಹಳೆ ಸ್ವಭಾವ ಸಂಸ್ಕಾರ, ಅವರಲ್ಲಿ ನಿಂದನೆ ಮಾಡೋದು, ಅಂಥದಿಂಥ ರಾವಣನ ಸಂಸ್ಕಾರ ಕಾಣ್ತಿದೆ ಅಂದ ತಕ್ಷಣವೇ ಅನ್ಕೊಂಡ್ಬಿಡ್ಬೇಕು ನಾವು ಇವರು ಬಲಹೀನ ಆಗಿದ್ದಾರೆ, ವೀಕ್ ಆಗಿದ್ದಾರೆ, ಆತ್ಮದಲ್ಲಿ ಶಕ್ತಿ ಕೊರತೆ ಇದೆ, ಇವಾಗ ಆ ಶಕ್ತಿನ ತುಂಬಿಸ್ಬೇಕು, ಜ್ಞಾನವನ್ನು ತುಂಬಿಸ್ಬೇಕು, ಅವರನ್ನು ಶಕ್ತಿಶಾಲಿಯಾಗಿ ತಯಾರು ಮಾಡಬೇಕು, ಅವರು ನಮ್ಮ ಥರನೇ ಗಟ್ಟಿ ಆಗಬೇಕು, ಏನೇ ಪರಿಸ್ಥಿತಿ ಬಂದರೂ ಎದುರಿಸೋ ಶಕ್ತಿ ಅವರಲ್ಲಿ ಬರಬೇಕು, ಈ ಥರ ಅವರು ಮಾಯೆಗೆ ಸೋಲಬಾರದು, ವಶ ಆಗಬಾರದು ಅನ್ನೋ ಸ್ಮೃತಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಯ್ತಲ್ಲ? ಇಲ್ಲಿ ನಾವು ಇವೆಲ್ಲವನ್ನು ನಾವು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಆಯ್ತಲ್ಲ? ನಮಗೆ ಸಂಸ್ಕಾರ ಪರಿವರ್ತನೆ ಆಗ್ತಿಲ್ಲ ಅಂದ್ರೇ ಇಲ್ಲಿ ಬಾಬಾರವರ ಜೊತೆ ಸಂಸ್ಕಾರವನ್ನು, ಅಂದರೆ ಬಾಬಾರವರ ಸಂಸ್ಕಾರ ನಮ್ಮ ಸಂಸ್ಕಾರವನ್ನಾಗಿ ನಾವು ಮಾಡ್ಕೋಬೇಕು. ಫಸ್ಟು ಬಾಬಾರವ್ರ ಜೊತೆ ಆತ್ಮಿಕ ಸ್ನೇಹ ಸಂಬಂಧ ಪ್ರೀತಿ ಇಟ್ಕೋಬೇಕು, ಅವರ ಅಂತೆ ನಾವಾಗಬೇಕು, ಮತ್ತು ನಮ್ಮಂತೆ ಇತರರನ್ನು ನಾವು ತಯಾರು ಮಾಡಬೇಕು. ಪತಿಯಂತೆ ಪತ್ನಿ ಆದಾಗ ಮತ್ತು ಇಬ್ಬರ ಸಂಸ್ಕಾರಗಳಂತೆಯೇ, ತಂದೆ ತಾಯಿಯ ಸಂಸ್ಕಾರಗಳಂತೆಯೇ ಮಕ್ಕಳ ಒಂದು ಸಂಸ್ಕಾರ ತಯಾರಾಗುತ್ತೆ, ಅವರ ಒಂದು ಕ್ಯಾರೆಕ್ಟರ್ ತಯಾರಾಗುತ್ತೆ, ಅವರ ಒಂದು ನಡವಳಿಕೆ, ಅವರ ಒಂದು ಬಿಹೇವಿಯರ್ ತಯಾರಾಗುತ್ತೆ ಅಲ್ವಾ? ಹಾಗೆ ಇಡೀ ವಿಶ್ವದ ಆತ್ಮಗಳನ್ನು ನಾವು ಇದೇ ರೀತಿ ನಾವು ಬಾಬಾರವರ ಸಮಾನ ತಯಾರು ಮಾಡಿಕೊಂಡು ನಮ್ಮ ಸಂಸ್ಕಾರಗಳನ್ನು ನಮ್ಮ ಸಮಾನ ಇತರ ಆತ್ಮಗಳನ್ನು ತಯಾರು ಮಾಡ್ಕೊಳ್ಬೇಕು. ಅವ್ರಿಗೂ ಆ ಸಂಸ್ಕಾರಗಳನ್ನು ತುಂಬಬೇಕು. ಯಾವುದ್ರ ಮೂಲಕ? ಜ್ಞಾನದ ಮೂಲಕ, ಯೋಗದ ಮೂಲಕ. ಇಲ್ಲಿ ನನ್ನವರು, ನಮ್ಮವರು, ನಾವೆಲ್ಲ ಒಂದೇ, ನಾವೆಲ್ಲ ಆತ್ಮಗಳು,
ಇಲ್ಲಿ ಸಂಬಂಧ ಇದೆ. ನಾವೆಲ್ಲ ಪೂರ್ವಜರು, ನಾವು ಅವ್ರಿಗಿಂತ ದೊಡ್ಡವರು. ನಾವೇನು ಮಾಡ್ತೀವೋ ಅದೇ ಅವ್ರು ಮಾಡ್ತಾರೆ. ನಾವು ಬೇರುಗಳು, ನಾವು ಬುನಾದಿ, ಅವರು ಎಲೆಗಳು. ಬೇರುಗಳು ಏನು ತಗೊಳ್ತಾವೋ ಎಲೆಗಳು ಅದೇ ತಗೊಳ್ತವೆ ಅಲ್ವಾ. ಅಂದರೆ ಸಂಬಂಧವನ್ನು ನಾವು ಗುರುತಿಸ್ಬೇಕಿಲ್ಲಿ. ನಮ್ಮದೆಲ್ಲ ಒಂದೇ ವೃಕ್ಷ. ನಾನು ಬೇರು ಅಂದ್ರೆ ಅವು ಎಲೆಗಳು, ನಾವು ಒಂದೇ ವೃಕ್ಷದಲ್ಲಿ ಬರುವಂಥವ್ರು. ಅಂದರೆ ನಮ್ಮದೆಲ್ಲ ಒಂದೇ ಫ್ಯಾಮಿಲಿ. ನಾವು ಇಲ್ಲಿ ಫ್ಯಾಮ್ಲಿಗೆ ದೊಡ್ಡವರು, ಪೂರ್ವಜರು. ನಾವು ಅದನ್ನು ಸಹಿಸ್ಕೊಳ್ಬೇಕಾಗತ್ತೆ, ದೊಡ್ಡವರಾಗಿ ಸಹಿಸ್ಕೊಳ್ಬೇಕು. ಒಬ್ಬ ತಾಯಿ ತನ್ನ ಮಕ್ಕಳು ಮಾಡಿದ ತಪ್ಪನ್ನು ಸಹಿಸ್ಕೊಳ್ಳಲ್ವಾ? ನಾನು ತಾಯಿ ಅಲ್ವಾ, ದೊಡ್ಡೋಳಲ್ಲ, ನಾನೇ ಸಹಿಸ್ಕೊಂಡಿಲ್ಲ ಅಂದರೆ ಯಾರು ಸಹಿಸ್ಕೊಳ್ತಾರೆ ನನ್ನ ಮಕ್ಕಳನ್ನು ಅಂತ ಅಂದ್ಕೊಳ್ತಾರೆ ಅಲ್ವಾ. ಹಾಗೆ ನಾವಿಲ್ಲಿ ಸಹಿಸ್ಕೋಬೇಕು, ದೊಡ್ಡೋರಾಗಿ ಸಹಿಸ್ಕೊಂಡು ಕ್ಷಮಿಸಬೇಕು, ದಯೆ ಇಡಬೇಕು, ಸ್ನೇಹ ಇರಬೇಕು, ಪ್ರೀತಿ ಇರಬೇಕು, ಸಂಬಂಧವ ಇರಬೇಕು. ನಾವೆಲ್ಲ ಒಂದೇ ಕುಟುಂಬದವರು. ನಾವು ದೊಡ್ಡೋರಾಗಿ ಅವ್ರಿಗೆ ಬುದ್ಧಿ ಹೇಳಬೇಕು ಅಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತಾರಲ್ಲ. ಇಲ್ಲಿ ನಾವು ಜ್ಞಾನದ ಮೂಲಕ ಅವ್ರಿಗೆ ತಿಳುವಳಿಕೆ ಹೇಳಬೇಕಾಗತ್ತೆ. ಜ್ಞಾನನೇ ತಿಳುವಳಿಕೆ ಕೊಡುತ್ತೆ. ನಮ್ಮ ಒಂದು ಯೋಗದ ಶಕ್ತಿನೇ ಅವರಿಗೆ ಆತ್ಮಕ್ಕೆ ಶಕ್ತಿ ಕೊಡುತ್ತೆ. ಅರ್ಥ ಆಯ್ತಲ್ಲ. ಈ ರೀತಿ ನಾವು ಅವರನ್ನು ಶಕ್ತಿಶಾಲಿಯಾಗಿ ತಯಾರು ಮಾಡಬೇಕು. ಅವರ ಸಂಸ್ಕಾರಗಳನ್ನು ನಾವು ಪರಿವರ್ತನೆ ಮಾಡಬೇಕು. ಈ ರೀತಿ ನಾವು ಮಾಡಬೇಕು. ಅದು ಬಿಟ್ಟು ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರಾಗಿದ್ದಾರೆ, ಇವರಾಗಿದ್ದಾರೆ, ನಾವು ಈ ರೀತಿ ನಾವು ಸಂಸ್ಕಾರಗಳನ್ನು ನಾವು ಮ್ಯಾಚ್ ಮಾಡ್ಕೊಳಕ್ಕಾಗದೆ ನಾವು ದೂರ ಆಗ್ತಾ, ಅರ್ಥ ಆಯ್ತಾ, ಅಂದರೆ ಸಂಸ್ಕಾರ ಘರ್ಷಣೆಗಳಲ್ಲಿ ನಾವು ಬರ್ತಾ ಹೋಗ್ತೀವಿ. ಇಲ್ಲಿ ಏಕತೆ ಎಲ್ಲಿದೆ? ಇಲ್ಲಿ ಏಕತೆ ಇಲ್ಲ, ಇಲ್ಲಿ ಅನೇಕತೆ ಇದೆ. ಒಬ್ಬರ ಮತದಂತೆ ನಾವು ನಡಿಬೇಕು. ನಾವು ಒಬ್ಬರ ಮತದಂತೆ ನಡೆದು ಇತರರನ್ನು ಅವರ ಮತದಂತೆ ನಡೆಯೋ ಥರ ನಾವು ತಯಾರು ಮಾಡೋದಕ್ಕೆ ನಿಮಿತ್ತ ಆಗಬೇಕು. ನಾವು ಬಾಬಾರವರ ಮತದಂತೆ ನಾವು ನಡಿಬೇಕು, ಇತರರು ಕೂಡ ಅವರ ಮತದಂತೆ ನಡೀಬೇಕು. ಆವಾಗಲೇ ನಮ್ಮ ಸಂಸ್ಕಾರ ಎಲ್ಲರ ಸಂಸ್ಕಾರ ಮಿಲನ ಆಗುವಂಥದ್ದು ಅಲ್ವಾ. ಬಾಬಾರವರ ಶ್ರೀಮತನೇ ನಮ್ಮ ಶ್ರೀಮತ ಆಗಿರಬೇಕು. ಎಲ್ಲರೂ ಸಹ ಅದೇ ಮತದಂತನೇ ನಡೆಯೋರಾಗಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾರೆ ಬಾಬಾ. ಒಬ್ಬ ತಾಯಿ ಏನು ಮಾಡ್ತಾರೆ ಅಂದರೆ, ಒಂದು ಮಗುಗೆ ಜನ್ಮ ಕೊಡೋದಕ್ಕೆ ತಂದೆ ತಾಯಿ ಇಬ್ಬರು ಕಾರಣ ಆಗಿರ್ತಾರೆ. ಆದರೆ ಒಬ್ಬ ತಾಯಿ ತನ್ನ ಗರ್ಭದಲ್ಲಿ ತನ್ನ ಮಗುವನ್ನು ಅಂದರೆ ಒಂದು 4 ತಿಂಗಳು 5 ತಿಂಗಳು ಹೊರ್ತಾರೆ. ಯಾಕಂದರೆ ಆತ್ಮ ಗರ್ಭದಲ್ಲಿ ಪ್ರವೇಶ ಆಗೋದೇ 4-5 ತಿಂಗಳು ಮಧ್ಯೆ. ಅಲ್ಲಿವರೆಗೂ ಅದು ಕೇವಲ ಅದು ಮಾಂಸದ ಒಂದು ಮುದ್ದೆ ಆಗಿರುತ್ತೆ ಅಲ್ವಾ. ಒಂದು 5 ತಿಂಗಳು ಇಲ್ಲ 6 ತಿಂಗಳು ಏನು ಮಾಡ್ಬೋದು? 5 ತಿಂಗಳು ಇರ್ಬೋದು, ಇಲ್ಲ 4 ತಿಂಗಳು ಇರ್ಬೋದು. ಮಗುವನ್ನು ಹೊರ್ತಾರೆ. ಆಮೇಲೆ ಮಗುಗೆ ಜನ್ಮ ಕೊಡ್ತಾರೆ. ತಾಯಿ ಜನ್ಮ ಕೊಟ್ಟಾದಮೇಲೆ ತಂದೆ ಪರಿಚಯನೇ ಗೊತ್ತಿರೋದಿಲ್ಲ ತಾಯಿಗೆ, ಮಗುಗೆ ಅಲ್ವಾ. ತಾಯಿಗೆ ಗೊತ್ತಿರುತ್ತೆ ತನ್ನ ಮಗು ಆಗ್ತಾನೆ ಗರ್ಭದಿಂದ ಈಚೆ ಬಂದಿರುತ್ತೆ, ಜನ್ಮ ತಗೊಂಡಿರುತ್ತೆ. ಆಗ ಏನಾಗುತ್ತೆ, ತನ್ನ ತಂದೆ ಬಗ್ಗೆ ಪರಿಚಯ ಇರೋದಿಲ್ಲ. ಆದರೆ ಆ ತಾಯಿ ಏನು ಮಾಡ್ತಾಳೆ, ತನ್ನ ಮಗುಗೆ ಜನ್ಮ ಕೊಟ್ಟಿದ ತಕ್ಷಣ ತಂದೆಯ ಕೈಗೆ ಮಗುವನ್ನು ಕೊಡ್ತಾಳೆ ಅಲ್ವಾ. ತಂದೆಯ ಕೈಗೆ ಆ ತಂದೆ ಸದಾ ಆ ಮಗುವನ್ನು ಹತ್ತಿರ ತಗೊಳ್ತಾ, ಆ ಸಂಬಂಧದಲ್ಲಿ ಅವರ ತಂದೆಯ ಒಂದು ಸಂಬಂಧದಲ್ಲಿ ಆ ಮಗುವನ್ನು ತಗೊಳ್ತಾ ಪ್ರತಿದಿನ ಅವರ ಜೊತೆ ಒಂದು ಸಂಬಂಧ ಬೆಳೆಯುತ್ತೆ. ಅಂದರೆ ಏನು, ತಂದೆಯ ಒಂದು ಪರಿಚಯವನ್ನು ತನ್ನ ಮಗುಗೆ ತಾಯಿನೇ ಕೊಡಬೇಕಾಗತ್ತೆ ಅಲ್ವಾ. ತಾಯಿನೇ ಕೊಡಬೇಕಾಗತ್ತೆ ಆ ಮಗುವನ್ನು. ತಂದೆಯ ಪರಿಚಯವನ್ನು, ಪತಿಯ ಪರಿಚಯವನ್ನು ತನ್ನ ಮಗುಗೆ ಇವರೇ ಕೊಡಬೇಕಾಗತ್ತೆ, ತಾಯಿಯಾದವರು ಅಲ್ವಾ. ಪತ್ನಿಯಾದವರು ಮಗುಗೆ ಕೊಡಬೇಕಾಗತ್ತೆ. ಆಗ ಕೊಡ್ತಾ ಅವರು ಆ ಒಂದು ತಂದೆಯ ಒಂದು ಕಾಳಜಿಯಲ್ಲಿ, ಆ ಸ್ನೇಹ ಪ್ರೀತಿಯಲ್ಲಿ, ಸಂಬಂಧದಲ್ಲಿ ಬೆಳೀತಾ ತಂದೆಯ ಮೇಲೆ ನಿಶ್ಚಯ ಆಗ್ಬಿಡುತ್ತೆ ಅಲ್ವಾ. ಆಗ ತಂದೆ ತಾಯಿಯರ ಇಬ್ಬರ ಒಂದು ಸಂಸ್ಕಾರನೂ ಸಹ ಅವರಲ್ಲಿ ಧಾರಣೆ ಆಗುತ್ತೆ ಅಲ್ವಾ. ಅಂದರೆ ಇಲ್ಲಿ ನಾವು ಬಾಬಾ ಏನು ಹೇಳ್ತಾರೆ, ಇಲ್ಲಿ ನಾವು ಜಗನ್ಮಾತೆಯಾಗಿ ಪಾಲನೆ ಕೊಡಬೇಕು ನಿಜ. ಆದರೆ ಇಲ್ಲಿ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸುವಂತಹ ಒಂದು ಕಾರ್ಯವನ್ನೂ ಸಹ ನಾವು ಮಾಡಬೇಕಾಗತ್ತೆ. ಈಗ ನಾವು ಹೋಗಿ ಇತರರಿಗೆ ನೀನು ಆತ್ಮ ಆಗಿದ್ದೀರಾ ಅಂದರೆ, ನೀವು ಆತ್ಮ ಆಗಿದ್ದೀರಾ, ನೀವು ಶರೀರ ಅಲ್ಲ, ಆತ್ಮದ ತಂದೆ ಪರಮಾತ್ಮ ಆಗಿದ್ದಾರೆ. ಮತ್ತೆ ಆತ್ಮದ ಪರಿಚಯವನ್ನು ಕೊಟ್ಟರೆ
ಅವ್ರಿಗೆ. ಅಂದರೆ ಆತ್ಮದ ಜನ್ಮವನ್ನು ನೀವು ಕೊಟ್ರಿ ಅಂತ ಅರ್ಥ, ಆತ್ಮಿಕ ಜನ್ಮವನ್ನು. ಅದು ರಚನೆ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಬಾಬಾ. ನೀವು ಹೋಗಿ ದೇಹಾಭಿಮಾನದಲ್ಲಿರುವಂಥವರಿಗೆ ಹೋಗಿ ನೀವು ದೇಹ ಅಲ್ಲ, ನೀವು ಆತ್ಮ ಆಗಿದ್ದೀರಾ, ನೀವು ಸೂಕ್ಷ್ಮ ಅತಿ ಸೂಕ್ಷ್ಮ ಬಿಂದು ಆಗಿದ್ದೀರಾ, ನೀವು ಈ ವಿನಾಶ ಶರೀರ ಅಲ್ಲ, ನೀವು ಅವಿನಾಶಿ ಆತ್ಮ ಆಗಿದ್ದೀರಾ. ನಾವು ಯಾವಾಗ ಆತ್ಮದ ಒಂದು ಸ್ಮೃತಿಯನ್ನು ತರಿಸ್ತೀವಿ, ಅವರು ಆತ್ಮಿಕವಾಗಿ ಜನ್ಮವನ್ನು ಅವರು ಪಡ್ಕೊಂಡ್ರು. ಆದರೆ ಆತ್ಮದ ತಂದೆಯ ಪರಿಚಯವನ್ನು ನಾವು ನೆಕ್ಸ್ಟ್ ಕೊಡ್ತೀವಿ ಅಲ್ವಾ. ಆತ್ಮದ ತಂದೆ ಯಾರಾಗಿದ್ದಾರೆ? ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರ ಜೊತೆ ಸಂಬಂಧವನ್ನು ಜೋಡಿಸೋ ಥರ ನಾವೇ ಆ ಒಂದು ತಂದೆ ಪರಿಚಯವನ್ನು ನಾವು ಕೊಡ್ತೀವಿ ಅಲ್ವಾ. ಯಾವಾಗ ನಾವು ಹೆಚ್ಚಿಗೆ ನಮ್ಮ ಒಂದು ಸಂಪರ್ಕದಲ್ಲಿ ನಾವೆಲ್ಲವನ್ನ ನಾವು ಕಾಳಜಿ, ಮನೆಯಲ್ಲಿ ಮಕ್ಕಳನ್ನು ನಾವು ಪಾಲನೆ ಅಂದರೆ ತಂದೆ ತಾಯಿ ಇಬ್ಬರ ಒಂದು ಪಾಲನೆ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಅಲ್ವಾ. ಒಬ್ಬ ತಾಯಿದೆ ಅಂತ ಅಷ್ಟೇ ಅಲ್ಲ, ಒಬ್ಬ ತಂದೆದು ಕೂಡ ಪ್ರೀತಿ ಪಾಲನೆ ತನ್ನ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ತಂದೆಯ ಒಂದು ಕಾಳಜಿ, ಅವರ ಒಂದು ಪ್ರೀತಿ, ತಾಯಿಯ ಒಂದು ಕಾಳಜಿ, ಆ ಪ್ರೀತಿ, ಆ ಸ್ನೇಹ, ಅವೆಲ್ಲವೂ ಸಹ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ದಂಪತಿಗಳ ರೂಪದಲ್ಲಿ ನಾವು ಸೇವೆಯನ್ನು ಮಾಡಬೇಕಾಗತ್ತೆ, ಪಾಲನೆಯನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ತಂದೆಯ ಜೊತೆಗೆ ಹೆಚ್ಚಿಗೆ ಸಂಬಂಧ ಜೋಡಿಸುವಂತಹ ಒಂದು ಸ್ಮೃತಿಯನ್ನು, ಅಂದರೆ ತಂದೆಯ ಜೊತೆಗೇನೆ ಅವರ ಒಂದು ಸಂಬಂಧ ಜಾಸ್ತಿ ಇರೋ ಥರ ನಾವು ಅವರಿಗೆ ಮಾಡಬೇಕು. ಏನು ಮಾಡಬೇಕು? ಆತ್ಮಗಳಿಗೆ ಈ ಸೇವೆ ಮಾಡಬೇಕು. ಯಾವಾಗ ಇವಾಗ ನಾವು ತಂದೆಯ ಸಮಾನ ಆದ್ವಿ, ತಂದೆ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡ್ವಿ, ನಾವು ತಂದೆಯ ಸಮಾನ ಆದ್ವಿ ಅಂದರೆ ಈಗ ಅವರು ನಾವು ದಂಪತಿಗಳು ಮತ್ತು ನಮ್ಮಿಬ್ಬರ ಒಂದು ಸಂಸ್ಕಾರ ಮ್ಯಾಚ್ ಆಗ್ತಾ ಇದೆ, ದಂಪತಿಗಳಾಗಿದ್ದೀವಿ ಆಯಿತಾ. ಮತ್ತು ತನ್ನ ಮಕ್ಕಳದ್ದು, ಈಗ ತನ್ನ ಮಕ್ಕಳ ಒಂದು ಸಂಬಂಧವನ್ನು ಪರಮಾತ್ಮನ ಜೊತೆ ಸೇರಿಸ್ಬೇಕು. ಆ ತಂದೆಯನ್ನು ಅವರು ನೆನಪು ಮಾಡ್ತಾ 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 ಏನಾಗ್ತಾರೆ, ನಮ್ಮ ಒಂದು ಜ್ಞಾನಯೋಗದ ಪಾಲನೆ, ತಂದೆಯ ಒಂದು ಪಾಲನೆಯಿಂದ ಅವರು ಸ್ಟ್ರಾಂಗ್ ಆಗಿಬಿಡ್ತಾರೆ, ಶಕ್ತಿಶಾಲಿ ಆಗ್ತಾರೆ, ತಂದೆ ತಾಯಿಯ ಸಮಾನ ಅವರು ಆಗ್ತಾರೆ. ಅರ್ಥ ಆಯ್ತಲ್ಲ. ಅಂದರೆ ಇಲ್ಲಿ ಹೆಚ್ಚಿನದಾಗಿ ನಾವು ಈಗ ನೋಡಿ, ಎಲ್ಲೇ ಆದರೂ ಕೂಡ, ಎಲ್ಲೇ ಒಂದು ಲೌಕಿಕದಲ್ಲಾದರೂ ಕೂಡ ಇಲ್ಲಿ ಜಾಸ್ತಿ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥದ್ದೇನೆ ಹೇಳ್ತಾರೆ ಅಲ್ವಾ. ಯಾರಲ್ಲೇ ನೋಡಿದ ತಕ್ಷಣ ಒಂದು ಮಗುವನ್ನು ನೋಡಿದ್ರೆ ಅವರ ಒಂದು ಸಂಸ್ಕಾರ, ಅವರ ಒಂದು ರೂಪುರೇಖೆಗಳು, ಅವರ ಗುಣಗಳನ್ನು ನೋಡಿದ ತಕ್ಷಣ ನೀವು ಇಂಥವರ ಮಗುನೇ ಅಂತ ಹೇಳಿಬಿಡ್ತಾರೆ ಅಲ್ವಾ. ಇಂಥವ್ರ ಮಗು ಅಲ್ಲ ನೀನು ಅಂತ ಕೇಳ್ತಾರೆ, ಗುರುತಿಸ್ತಾರೆ. ಯಾಕಂದರೆ ಅವರಲ್ಲಿರೋ ಸಂಸ್ಕಾರಗಳು ಮಗುವಲ್ಲಿ ಇರುತ್ತೆ. ಆದ್ದರಿಂದ ಈಗ ನಮ್ಮನ್ನು ನೋಡಿದ ತಕ್ಷಣ ತಂದೆಯ ಸಂಸ್ಕಾರಗಳು ನಮ್ಮಲ್ಲಿ ಕಾಣಬೇಕು, ನಮ್ಮಲ್ಲಿ ತಂದೆಯ ಸಂಸ್ಕಾರಗಳು ಕಾಣಬೇಕು, ತಂದೆ ಪ್ರತ್ಯಕ್ಷ ಆಗಬೇಕು. ಎಷ್ಟೇ ಪಾಲನೆ ಕೊಡ್ಬೋದು, ಏನೇ ಮಾಡ್ಬೋದು, ಆದರೆ ತಂದೆಯ ಒಂದು ಸಂಸ್ಕಾರಗಳೇ ಪ್ರತ್ಯಕ್ಷ ಆಗಬೇಕು ಅಂತ ಹೇಳ್ತಾರೆ. ಸನ್ ಶೋಸ್ ಫಾದರ್ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು, ತಂದೆಯನ್ನು ನಾವು ಪ್ರತ್ಯಕ್ಷ ಮಾಡಬೇಕು. ಅಂದರೆ ಸಂಸ್ಕಾರಗಳಲ್ಲಿ ಆಯಿತಾ. ಅಂದರೆ ಪಾಲನೆ ಕೊಡುವಂಥ ವಿಧಿ ಬಗ್ಗೆನೂ ಹೇಳಿದ್ರು. ಸಂಸ್ಕಾರವನ್ನು ನಾವು ಮಿಲನ ಯಾವ ರೀತಿ ಮಾಡ್ಕೋಬೇಕು, ಅದು ಹೇಗಾಗತ್ತೆ, ಯಾವಾಗ ಆಗತ್ತೆ, ಮತ್ತು ನಾವು ಇತರರ ಸಂಸ್ಕಾರಗಳ ಜೊತೆ ಮಿಲನ ಮಾಡ್ಕೊಳ್ಬೇಕು. ಮಿಲನ ಆಗಬೇಕು ಅಂದರೆ ನಮ್ಮ ಒಂದು ಸ್ವರೂಪ ಯಾವ ರೀತಿಯಲ್ಲಿ ಇರಬೇಕು, ಮತ್ತು ತಂದೆಯ ಅವ್ರ ಜೊತೆ ಸಂಬಂಧವನ್ನು ಜೋಡಿಸೋದಕ್ಕೆ ನಾವು ಏನು ಮಾಡಬೇಕು, ಅಂದರೆ ಇತರ ಆತ್ಮಗಳ ಸಂಬಂಧ ಬಾಬಾರವ್ರ ಜೊತೆ ಅದಕ್ಕೆ ನಾವು ನಿಮಿತ್ತ ಆಗಬೇಕು. ಹೇಗೆ ತಾಯಿ ತಂದೆಯ ಜೊತೆ ತನ್ನ ಮಗುವಿನ ಸಂಬಂಧ ಜೋಡಿಸೋದಕ್ಕೆ ತಾಯಿ ಹೇಗೆ ನಿಮಿತ್ತ ಆಗಿರ್ತಾಳೆ, ಯಾಕಂದರೆ ಮಗುಗೆ ತಂದೆ ಯಾರು ಅಂತಲೇ ಗೊತ್ತಿರೋದಿಲ್ಲ, ಆದರೆ ತಾಯಿನೇ ನಿಮಿತ್ತ ಆಗಿರ್ತಾಳೆ. ಹಾಗೆ ಇಲ್ಲಿ ನಾವು ಜಗನ್ಮಾತೆಯರಾಗಿ ಆತ್ಮಗಳ ಸಂಬಂಧವನ್ನು ಪರಮಾತ್ಮನ ಜೊತೆ ಜೋಡಿಸೋದಕ್ಕೆ ನಾವು ನಿಮಿತ್ತ ಆಗಿರಬೇಕು. ನಾವೇ ಆ ಪರಿಚಯವನ್ನು ಕೊಡಬೇಕು, ಅವರ ಸಂಬಂಧವನ್ನು ಅವರ ಜೊತೆ ಜೋಡಿಸೋದಕ್ಕೆ ನಿಮಿತ್ತ ಆಗಿರಬೇಕು. ಆಗ ಇಲ್ಲಿ ತಂದೆ ತಾಯಿಯ ಎರಡರ ಒಂದು ಪಾಲನೆಯನ್ನು ಸಹ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಆಗ ಸೇವೆನೂ ಸಹ ಸಫಲ ಆಗುತ್ತೆ, ಸೇವೆ ಮಾಡೋದಕ್ಕಾಗತ್ತೆ ಅನಂತವಾಗಿ. ಜಗನ್ಮಾತೆ ಅಂದರೆ ಏನು ಹೇಳಿ, ಇಡೀ ಜಗತ್ತಿಗೆ ಮಾತೆ, ಇಡೀ ಜಗತ್ತಲ್ಲಿರೋ ಎಲ್ಲದಕ್ಕೂ, ಪ್ರಕೃತಿಗೂ
ಎಲ್ಲದಕ್ಕೂ ಮಾತೆ, ಇಡೀ ವಿಶ್ವಕ್ಕೆ ಮಾತೆ, ಇಡೀ ಜಗತ್ತಿಗೆ ಮಾತೆ. ಒಂದು ಲೌಕಿಕ ಮಾತೆ ಅಂದರೆ ಒಂದು ಮನೆಯಲ್ಲಿ ಒಂದು ಕುಟುಂಬಕ್ಕೆ 2-3 ಜನ ಮಕ್ಕಳಿರ್ತಾರೆ, ಅವ್ರಿಗೆ ಮಾತ್ರ ಮಾತೆ ಅಲ್ಲ, ಇಡೀ ಜಗತ್ತಿಗೆ ಜಗನ್ಮಾತೆ, ಬೇಹದ್ದಿನ ಮಾತೆ ಆಗಬೇಕು ನೀವು ಅಂತ ಹೇಳ್ತಾರೆ ಬಾಬಾ. ಅರ್ಥ ಆಯ್ತಲ್ಲ. ಇಲ್ಲಿ ನಾವು ಈ ರೀತಿಯಾಗಿ ಆತ್ಮಿಕ ಸ್ನೇಹ, ಸಂಬಂಧ, ಒಂದು ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ತಾ ಜ್ಞಾನ ಯೋಗದಿಂದ ನಾವೇನು ಮಾಡಬೇಕಾಗತ್ತೆ, ನಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ಇತರರ ಪರಿವರ್ತನೆಯನ್ನು ಮಾಡಬೇಕಾಗತ್ತೆ. ಇತರರ ಸಂಸ್ಕಾರವನ್ನು ಪರಿವರ್ತನೆ ಮಾಡೋದಕ್ಕೆ ನಾವು ನಿಮಿತ್ತ ಆಗಬೇಕಾಗತ್ತೆ. ಆಗ ಪ್ರತಿಯೊಬ್ಬರ ಸಂಸ್ಕಾರ ತಂದೆ ಸಮಾನ ಆಯಿತು ಅಂದರೆ ಅಲ್ವಾ, ತಂದೆ ಸಮಾನ ಆಯಿತು ಅಂದರೆ ಏನಾಯಿತು, ಎಲ್ಲರ ಒಂದು ಸಂಸ್ಕಾರ ಮಿಲನ ಆಗತ್ತೆ. ತಂದೆಯನ್ನ ಪ್ರತ್ಯಕ್ಷ ಮಾಡುವಂಥ ಸಂಸ್ಕಾರಗಳು ನಮ್ಮದಾಗಿರಬೇಕು. ಅಂದರೆ ನಮ್ಮಲ್ಲಿ ತಂದೆಯ ಸಂಸ್ಕಾರಗಳು ಪ್ರತ್ಯಕ್ಷ ಆಗಬೇಕು. ಆವಾಗಲೇ ಸನ್ ಶೋಸ್ ಫಾದರ್, ಮಗ ತಂದೆಯನ್ನ ಪ್ರತ್ಯಕ್ಷ ಮಾಡ್ದ ಅಂತ ಹೇಳ್ತಾರೆ ಅಲ್ವಾ. ಆಗಲೇ ನಾವು ಪ್ರತ್ಯಕ್ಷ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಸಹ ಆತ್ಮಗಳು. ಇಲ್ಲಿ ಫಸ್ಟಿಂದ ನಾವು ಕೇವಲ ಸಹೋದರ ಆತ್ಮಗಳು ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಒಬ್ಬ ತಂದೆ ಮಕ್ಕಳು, ನಾವೆಲ್ಲ ಒಬ್ಬೊಬ್ಬರು ಒಬ್ಬ ತಂದೆ ಮಕ್ಕಳು, ಆತ್ಮಗಳು. ನಮ್ಮದೆಲ್ಲ ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬ. ಮತ್ತು ನಾವೆಲ್ಲರೂ ಅವರಿಗೆ ಪೂರ್ವಜರು, ನಾವು ಅವರಿಗೆ ದೊಡ್ಡವರಾಗಿದ್ದೀವಿ. ಮತ್ತು ನಾವು ಜಗನ್ಮಾತೆಯರು. ಇವೆಲ್ಲನೂ ನಮ್ಮಲ್ಲಿ ಧಾರಣೆ ಆಗಬೇಕು. ಆಗ ಮಾತ್ರ ನಮ್ಮ ಪರಿವರ್ತನೆ, ವಿಶ್ವ ಪರಿವರ್ತನೆ ಆಗೋದಕ್ಕೆ ಸಾಧ್ಯ, ತಂದೆ ಸಮಾನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓಂ ಶಾಂತಿ.